ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ SVC ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 7ನೇ ಅಧ್ಯಾಯದ ಶ್ಲೋಕ 7, 14 ಹಾಗೂ 15ರ ಮನನವನ್ನ ಮಾಡೋಣ. ಮೊದಲಿಗೆ 7ನೇ ಶ್ಲೋಕ, ಅದನ್ನ ನೋಡ್ಕೊಂಬರೋಣ. ಏನ್ ಹೇಳ್ತಾ ಇದೆ? ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಅರ್ಥ: ಎಲೆ ಅರ್ಜುನ, ನನಗಿಂತ ಶ್ರೇಷ್ಠತರವಾದ ವಸ್ತು ಬೇರೆ ಯಾವುದೂ ಇರುವುದಿಲ್ಲ. ದಾರದಲ್ಲಿ ಮಣಿಗಳು ಪೋಣಿಸಲ್ಪಟ್ಟ ಹಾಗೆ ಅದೆಲ್ಲವೂ ನನ್ನಲ್ಲಿ ಪೋಣಿಸಲ್ಪಟ್ಟಿದೆ. ಇದರ ಪದಶಃ ಅರ್ಥ: ಮತ್ತಃ ನನಗಿಂತ, ಪರತರಂ ಉನ್ನತ, ನ ಅಲ್ಲ, ಅನ್ಯತ್ ಕಿಂಚಿತ್ ಬೇರೆ ಯಾವುದಾದರೂ, ಅಸ್ತಿ ಇದೆ, ಧನಂಜಯ ಅರ್ಜುನ ಸಂಪತ್ತನ್ನು ಗೆದ್ದವನು, ಮಯಿ ನನ್ನಲ್ಲಿ, ಸರ್ವಂ ಎಲ್ಲ, ಇದಂ ನಾವು ನೋಡುವ, ಪ್ರೋತಂ ಪೋಣಿಸಲ್ಪಟ್ಟ, ಸೂತ್ರೇ ಒಂದು ದಾರದ ಮೇಲೆ, ಮಣಿಗಣ ಮಣಿಗಳು, ಇವ ಹಾಗೆ ಇವೆ ಅಂತಂದ್ಬಿಟ್ಟು ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಈ ಚಿತ್ರವು ಬಹಳ ಸುಂದರವಾಗಿದೆ. ಇದಕ್ಕೆ ಪ್ರಶ್ನೆ ಏನಿದೆ ಅದನ್ನು ನೋಡೋಣ. ಶ್ರೇಷ್ಠವಾದ ವಸ್ತು ಯಾವುದು? ಉಪಮಾನದೊಂದಿಗೆ ಇದನ್ನು ಹೇಗೆ ವಿವರಿಸಿದ್ದಾರೆ ಅಂತಂದ್ಬಿಟ್ಟು ಯಾರು ಉಷಾಜಿ ಹೇಳ್ತೀರಾ? ಶ್ರೇಷ್ಠವಾದ ವಸ್ತುಗಳು ಅಂತಂದ್ರೆ ಖಂಡಿತ ನಮ್ಮಲ್ಲಿರೋ ದನ ಕನಕಗಳಂತೂ ಖಂಡಿತ ಅಲ್ಲ. ಸಂಪತ್ತಿಗಂತೂ ಹೋಲಿಸಿಲ್ಲ ಮ್ಯಾಮ್. ನಮ್ಮ ಎಲ್ಲ ಜ್ಞಾನಿಗಳಾಗ್ಬಿಟ್ಟಿದ್ದೀರಾ ಅದಕ್ಕೆ. ನಮ್ಮಲ್ಲಿ ಇರೋ ಒಳ್ಳೆತನದ್ದು ಅಂತಂದ್ರೆ ಧರ್ಮ ರೀತಿಯಲ್ಲಿ ನಡ್ಕೊಳ್ಳೋದು, ಕೋಪ ತಾಪಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು, ಆ ತರ ಬರುತ್ತಾ? ಹೇಳಿ, ಆಮೇಲೆ ಹೇಳೋಣ. ಗುಣಗಳು ಅಂತಂದ್ರೆ ನಮ್ಮಲ್ಲಿರೋ ಜ್ಞಾನ. ಕರೆಕ್ಟ್, ಶ್ರೇಷ್ಠವಾದದ್ದು. ಏಕೆ ಅಂದ್ರೆ ಜ್ಞಾನ ಬೇಕು, ಮತ್ತೆ ಒಳ್ಳೆತನ ಬೇಕು ಮನುಷ್ಯನಿಗೆ. ಅವೆಲ್ಲ ಒಂದು ಒಳ್ಳೆಯ ಅದು ಸಂಪತ್ತು. ಆಮೇಲೆ ದೇವರಲ್ಲಿರೋ ಅಂದ್ರೆ ಆತನ ಹತ್ರ ಇಲ್ದೇ ಇರೋಂಥದ್ದು ಏನಿದೆ? ಇಲ್ಲಿ ಹೋಲಿಕೆಯನ್ನು ಮಾಡಿದ್ದಾರೆ ನೋಡಿ. ಇವೆಲ್ಲ ಇರೋದು ದಾರದಲ್ಲಿ ಮಣಿಗಳು ಪೋಣಿಸದ ಹಾಗಿವೆ ಅಂತ. ಅದು ಯಾವ್ದಕ್ಕೆ ಹೇಗೆ ಹೇಳ್ತಾ ಇದ್ದಾರೆ ಇದು ಅನ್ನೋದು ನಿಮ್ಗೆ ಏನಾದ್ರು ನಿಮ್ಮ ಅರಿವಿಗೆ ಬರ್ತಾ ಇದೆಯಾ? ಇದೆಲ್ಲ ನನ್ನಲ್ಲೇ ಕನೆಕ್ಟೆಡ್ ಆಗಿರೋದು, ಎಲ್ಲಾನು ನನ್ನಲ್ಲೇ ಇದೆ. ನಮ್ಮ ಆತ್ಮದಲ್ಲಿರೋ ಇಲ್ಲ ಏನೋ ಇಷ್ಟೇ ಗೊತ್ತಾಗ್ತಾ ಇರೋದು. ಪರವಾಗಿಲ್ಲ, ಅಟೆಂಪ್ಟ್ ಮಾಡಿದ್ದೀರಾ, ಮತ್ತೆ ಪ್ರಯತ್ನನೂ ಪಟ್ಟಿದ್ದೀರಾ ನೀವು. ಇಲ್ಲ ಅಂತ ಹೇಳಕ್ಕಾಗಲ್ಲ. ಇವ್ ರತ್ನಜಿನೂ ಸಹ ಏನ್ ಹೇಳ್ತಾರೆ ನೋಡ್ಕೊಂಬರೋಣ. ರತ್ನಜಿ, ನೀವು ಹೇಳಿ. ಮ್ಯಾಮ್, ಇದು ಮೇಲ್ನೋಟಕ್ಕೆ ನೋಡೋದಾದ್ರೆ ಮಣಿ ಮತ್ತೆ ದಾರ ಇದೆ ನೀವು ಹೇಳಿರೋ ಪ್ರಕಾರನು. ಆದ್ರೆ ನಾನು ಗುರುಜಿಯವ್ರ ಟಾಕ್ ಕೇಳ್ದೆ, ಅದ್ರಲ್ಲಿ ನಂಗೆ ಅಷ್ಟು ಸ್ಪಷ್ಟತೆ ಸಿಗ್ಲಿಲ್ಲ. ಬಟ್ ನಂಗ್ ಅರ್ಥ ಆಗಿರೋದು ಸರಿನೋ ಇದೋ ಗೊತ್ತಿಲ್ಲ, ಬಟ್ ಆಮೇಲೆ ನೀವ್ ಅರ್ಥೈಸ್ತೀರಾ ಅಂತ ನಂಗೆ ಗೊತ್ತು, ಅದಕ್ಕೆ ಗೊತ್ತಿರೋದು ಹೇಳ್ತೀನಿ ಮ್ಯಾಮ್. ಈಗ ದಾರದಲ್ಲಿ ಮಣಿ ಪೋಣಿಸಿದೆ ಮ್ಯಾಮ್ ಅಲ್ಲಿ, ಆದ್ರೆ ನಮ್ಗೆ ದಾರ ಕಾಣಿಸ್ತಾ ಇಲ್ಲ.
ಆದ್ರೆ ಮಣಿ ನೋಡಿ ನಾವ್ ಅನ್ಕೋತೀವಿ ಇದು ಎಷ್ಟ್ ಚೆನ್ನಾಗ್ ಮೂಡ್ ಬಂದಿದೆ, ಎಷ್ಟ್ ಚೆನ್ನಾಗಿದೆ, ಒಳ್ಳೆ ಡಿಸೈನು, ಎಷ್ಟ್ ಚೆನ್ನಾಗ್ ಕಾಂಬಿನೇಷನ್ ಮಾಡಿದ್ದಾರೆ ಅಂತ. ಆದ್ರೆ ಯಾರು ದಾರದ ಬಗ್ಗೆ ಮಾತಾಡೋದೇ ಇಲ್ಲ, ಅದ್ರ ಬೇಕೇ ಆಗಿಲ್ಲ. ನಮಗ್ ಕಾಣಿಸ್ತಿರೋದು ಮೇಲ್ನೋಟಕ್ಕೆ ನಾವೇನ್ ನೋಡ್ತಾ ಇದೀವೋ, ಏನನ್ನ ಅನುಭವಿಸ್ತಿದೀವೋ ಅದಷ್ಟೇ ನಮಗ್ ಅನುಭವಕ್ ಸಿಕ್ತಿರುತ್ತೆ. ಅದೇ ಸತ್ಯ ಅಂತ ನಾವು ಬದುಕ್ತಾ ಇದೀವಿ. ಆದ್ರೆ ಆ ದಾರ ಇಲ್ಲ ಅಂದಿದ್ರೆ ಆ ಮಣಿ ಪೂರ್ತಿ ಒಂದ್ ಅರ್ಧ ಕೆಜಿನೋ 100 ಗ್ರಾಮೋ 1/4 ಕೆಜಿನೋ ಗುಂಪಾಗಿ ಬಿದ್ದಿರ್ತಿತ್ತೆ ಹೊರತು ಇಷ್ಟು ಚೆನ್ನಾಗಿರೋ ಒಂದು ಡಿಸೈನ್ ಬರೋಕೆ ಸಾಧ್ಯ ಇರ್ತಾ ಇರ್ಲಿಲ್ಲ. ಸೊ ಅದಕ್ ಕಾರಣ ಆಗಿರೋದು ದಾರ. ಇದ್ರ ಅರ್ಥ ಹೇಳೋದಾದ್ರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ನಿಮಗ್ ಮೇಲ್ನೋಟಕ್ ಕಾಣಿಸೋದನ್ನ ಮಾತ್ರ ನೀವ್ ಅರ್ಥೈಸ್ಕೊಂಡು ಅಯ್ಯೋ ನಂಗೆಲ್ಲಾ ಸಿರಿ ಸಂಪತ್ತುಗಳು ಸಿಕ್ಕಿದೆ, ಆದ್ರೆ ಅದಕ್ ಕಾರಣ ಯಾರು ಅಂತ ನೀವು ನೋಡ್ತಾ ಇಲ್ಲ, ಅದೇ ನಾನು ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿ ಹೇಳಿದಿರ. ಹಾ ನೀವು ಹೇಳಿದಾಗೆ ಇಲ್ಲಿ ನಮಗೆ ಕಾಣಿಸ್ತಾ ಇರೋದು, ಇಲ್ಲಿ ಸರ ಇದೆ, ಇಲ್ಲಿ ಬ್ರೇಸ್ಲೆಟ್ ಇದೆ, ಬಳೆ ಹೌದು ಅಲ್ವಾ? ಹೌದು ಮ್ಯಾಮ್. ಇವೆರಡನ್ನು ಸಹ ನಾವೇನಂತ ಹೇಳ್ತೀವಿ, ಮಣಿಗಳಿಂದ ಆಗಿದೆ. ಇಲ್ಲಿ ಚಿನ್ನದ ಒಂದು ಗುಂಡು ಬೇರೆ ಇದೆ. ಹೌದು ಮ್ಯಾಮ್. ಈ ರೀತಿಯಲ್ಲಿ ಎಲ್ಲ ಮಣಿಗಳು ನನ್ನ ಎಷ್ಟೋ ಸಂಖ್ಯೆಯಲ್ಲಿ ಇದೆ. ನಾವೆಲ್ಲ ಇದನ್ನ ನೋಡ್ತೀವಿ, ಆದ್ರೆ ಇದ್ರ ಹಿಂದೆ ಇದನ್ನೆಲ್ಲ ಹಿಡಿದು ಇಟ್ಟಿರುವಂತಹದ್ದು ಶಕ್ತಿ ಯಾವುದು ಅನ್ನೋದನ್ನ ನಾವು ನೋಡಕ್ ಹೋಗಲ್ಲ. ಹಾಗೆ ನಾವು ಖಂಡಿತ ಮ್ಯಾಮ್. ಹಾಗಾಗಿ ಈ ಪ್ರಪಂಚದಲ್ಲಿ ನಾವು ಎಷ್ಟು ನೋಡ್ತಾ ಇದೀವಿ. ಈ ಭೂಮಿ ಇದೆ, ಸೂರ್ಯ, ಚಂದ್ರ, ಎಷ್ಟು ಗ್ರಹಗಳಿವೆ, ಎಷ್ಟು ನಕ್ಷತ್ರಗಳಿವೆ. ಮತ್ತೆ ಇಲ್ಲಿ ಪ್ರಪಂಚದಲ್ಲಿ ನಾನಾ ವಿಧವಾದಂತಹ ಸಸ್ಯ ರಾಶಿ ಇದೆ. ನೀರು, ನದಿ, ನೀರು, ಸಮುದ್ರ, ಕಲ್ಲು, ಬಂಡೆ, ಜೀವಿಗಳು, ಅನೇಕ ಜೀವಿಗಳು, ನಾನಾ ರೀತಿ, ಎಷ್ಟು 84 ಲಕ್ಷ ವಿಧಗಳು, ಸ್ಪೀಶೀಸ್, ಅಷ್ಟು ಜೀವಿಗಳು, ಜೀವರಾಶಿಗಳು ಇವೆ. ಅವನ್ನೆಲ್ಲ ನಾವು ನೋಡ್ತೀವಿ, ಮತ್ತೆ ವಿಜ್ಞಾನಿಗಳು ಅದನ್ನ ಸ್ಟಡಿನೂ ಮಾಡ್ತಾರೆ. ಆದರೆ ಎಲ್ಲದರಲ್ಲೂ ಸಹ ಸಾಮಾನ್ಯವಾದದ್ದು ಇವೆಲ್ಲೂ ಕಾಣಿಸ್ತಾ ಇದೆಯಲ್ಲ, ಅದ್ರ ಹಿಂದೆ ಇರುವಂತಹ ಸತ್ಯ ವಸ್ತು ಯಾವುದು ಅನ್ನೋದು ವಿಜ್ಞಾನಿಗಳಿಗೆ ಗೊತ್ತಾಗಲ್ಲ. ಆದರೆ ನಮ್ಮ ಋಷಿಮುನಿಗಳು ಕಂಡುಹಿಡಿದಿದ್ದಾರೆ. ಈ ಎಲ್ಲದಕ್ಕೂ ಕಾರಣವಾದಂಥದ್ದು ಆತ್ಮ ಅನ್ನೋದೇ. ಇವಾಗ ನಾನು ಈಗ ಒಂದೊಂದು ಮಣಿನೂ ಬೇರೆ ಬೇರೆ ಅನ್ಕೊಂಡಾಗ, ಅದಕ್ಕೆ ಆತ್ಮ ಇದೆ ಅಂತಾನು ಅನ್ಕೊಂಡಾಗ, ಈ ಮಣಿಗೆ ಒಂದು ಆತ್ಮ ಇದೆ. ಇವಾಗ ನಾನು ಒಂದು ಮಣಿ ಅಂತಂದ್ರೆ ನನ್ನಲ್ಲಿ ಒಂದು ಆತ್ಮ ಇದೆ. ನೀವುಗಳು ಒಂದೊಂದು ಮಣಿ ಅನ್ಕೊಂಡಾಗ ನಿಮ್ಮಲ್ಲೂ ಒಂದೊಂದು ಆತ್ಮ ಇದೆ ಅಂತಂದ್ಬಿಟ್ಟು ಅರ್ಥ ಮಾಡ್ಕೊಳ್ತೀವಿ. ಆದರೆ ಯಾವಾಗ ನಾವು ಈ ಆತ್ಮಜ್ಞಾನವನ್ನ ತಿಳ್ಕೊಂಡಾಗ, ಶ್ರೀಕೃಷ್ಣ ಹೇಳ್ಕೊಡ್ತಾ ಇರೋದನ್ನ ತಿಳ್ಕೊಂಡಾಗ, ಇಲ್ಲ ಎಲ್ಲವೂ ಸಹ ನಾನೇ ಇರುವುದು, ನಿಮಗೆ ಕಾಣಿಸೋದು ಮಾತ್ರ ಬೇರೆ ಬೇರೆ ರೀತಿಯಲ್ಲಿ ಹೀಗೆ ಕಾಣಿಸ್ಕೊಳ್ತಾ ಇದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎಲ್ಲವೂ ನಾನೇ, ಹೇಗೆ ಅನ್ನೋದು ಸಹ ಹಿಂದೆನೂ ವಿವರಿಸಿದ್ದೀನಿ. ಒಂದ್ಸತಿ ಜ್ಞಾಪಿಸೋಕ್ಕೆ ನೋಡಿ, ಇಲ್ಲಿ ಏನು ನಾನಾ ವಿಧವಾದಂತಹ ಮಡಕೆ ಕುಡಿಕೆಗಳು ಕಾಣಿಸ್ತಾ ಇದೆ ಅಲ್ವಾ? ಇನ್ನು ದೊಡ್ಡದು ಮಾಡ್ಬೇಕಾ? ಇಲ್ಲ ಮ್ಯಾಮ್, ಕಾಣಿಸ್ತಾ ಇದೆ. ಮ್ಯಾಮ್. ನಾನಾ ರೂಪ ಕಾಣಿಸ್ತಾ ಇದೆ, ಮತ್ತೆ ಅದಕ್ಕೆ ಒಂದೊಂದಕ್ಕೂ ಒಂದು ನಾಮನೂ ಇದೆ, ಹೆಸರು ಅಲ್ವಾ? ಇದು ಹೂಜಿ ಅಂತ ಅಂತೀವಿ, ಈ ಸಣ್ಣದಾಗಿರೋದಕ್ಕೆ ಮಡಕೆ ಕುಡಿಕೆ ಅಂತ ಅಂತೀವಿ. ಇದೇನೋ ಲ್ಯಾಂಟರ್ನ್ ತರ ಕಾಣಿಸ್ತಾ ಇದೆ. ವಿವಿಧ ರೀತಿಯಲ್ಲಿ ಇಲ್ಲಿ ದೀಪ ಇದೆ. ಹೀಗೆ ಅದಕ್ಕೆ ಆ ರೀತಿ ಹೆಸರುಗಳನ್ನು ಕೊಡ್ತೀವಿ ಹೊರತು ಇದನ್ನ ನಾವು ಮಣ್ಣು ಅಂತೀವ. ಆದ್ರೆ ಇವೆಲ್ಲವೂ ಮಾಡಿರೋದು ಮಣ್ಣಿನಿಂದಾಗಿದೆ. ಮಣ್ಣಿನಿಂದಾಗಿದೆ. ನಾವು ಇದು ಮಣ್ಣು ಕೊಡಿ ಅಂತೀವ? ಇಲ್ಲ, ಮಡಿಕೆ ಕೊಡಿ, ಹೂಜಿ ಕೊಡಿ, ಲ್ಯಾಂಟರ್ನ್ ಕೊಡಿ ಅಂತಂದ್ಬಿಟ್ಟೆ ನಾವು ಕೇಳೋದಲ್ವಾ? ಅದೇ ನಮ್ಗೆ ಹೊಳೆಯೋದು. ಹಾಗೆ ಮೇಲ್ನೋಟಕ್ಕೆ ನಮ್ಗೆ ಏನು, ನಮ್ಮ ಇಂದ್ರಿಯಗಳಿಗೆ ಅನುಭವಕ್ಕೆ ಏನ್ ಬರುತ್ತೋ ಅದೇ ನಿಜ, ಸತ್ಯ ಅಂತಬಿಟ್ಟು ನಾವು ತಿಳ್ಕೊಂಡಿದ್ವಿ. ಆದ್ರೆ ನಾನಾ ವಿಧವಾಗಿ ಕಂಡ್ರು ಸಹ ಅದರಲ್ಲಿ ಇರೋದೆಲ್ಲನೂ ನಾನಿಲ್ಲ ಅಂತಂದ್ರೆ ಅವು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗೆ ನಮ್ಗೆ ನಾಮರೂಪಗಳಾಗಿ ಕಾಣಿಸ್ತಾ ಇರೋದೆಲ್ಲನೂ ಮಿಥ್ಯವಾದಂತಹದ್ದು. ಅದರಲ್ಲಿ ಸತ್ಯವಸ್ತು ಪರಮಾತ್ಮ ಮಾತ್ರ ಇರುವುದು. ಈ ಮಿಥ್ಯವಾಗಿ ಇರುವಂತಹದ್ದು ಅದೆಲ್ಲ ಬದಲಾವಣೆ ಆಗ್ತಾನೇ ಇರುತ್ತೆ. ಈ ನಾಮರೂಪಗಳು ಬದಲಾವಣೆ ಹೊಂದ್ತಾನೆ ಇರುತ್ತೆ. ಆದ್ರೆ ಈ ಸತ್ಯವಾದದ್ದು ಏನಿದೆ
ಅದು ಪರಮಾತ್ಮ ಇವತ್ತು ಬದಲಾವಣೆ ಹೊಂದದೇ ಇರುವಂಥದ್ದು. ನಾವು ಇಲ್ಲೇನೆ ನಾವು ನೋಡ್ಬೋದು. ಇದನ್ನೆಲ್ಲ ಪುಡಿ ಮಾಡಿದ್ರೆ ಮತ್ತೆ ಮಣ್ಣಾಗೋಗ್ಬಿಡತ್ತೆ, ಹೌದು ಮಣ್ಣೆ ಮ್ಯಾಮ್. ಉಳ್ಕೊಳತ್ತೆ. ಈ ಇದು ಹೂಜಿ ಎಷ್ಟು ದಿನ ಇರುತ್ತೆ, ಅವು ಒಂದಿನ ಒಡೆದೋಗುತ್ತೆ ಮತ್ತೆ ಮಣ್ಣೆ ಆಗತ್ತೆ. ಹಾಗೆ ನಾವುಗಳು ಅಷ್ಟೇ, ನಾವು ಎಷ್ಟು ದಿನ ಬದುಕಿರ್ತೀವಿ, ಆಮೇಲೆ ಏನಾಗ್ತೀವಿ, ಮತ್ತೆ ಮಣ್ಣಿಗೆ ಹೋಗಿ ಸೇರ್ಕೊಳ್ತೀವಿ, ಆ ಒಂದು ಪಂಚಭೂತಗಳಲ್ಲಿ ಲೀನವಾಗಿ ಹೋಗ್ತೀವಿ. ಅದು ಏನು ನಾವು ಪಂಚಭೂತಗಳು ಅಂತ ಹೇಳೋದು, ಅದು ಸಹ ಪರಮಾತ್ಮನ ಸ್ವರೂಪವನ್ನೇ. ಅದೆಲ್ಲ ಬಂದಿರೋದು ಸಹ ಪರಮಾತ್ಮನಿಂದಲೇ ಬಂದಿರೋದು. ಅದು ನಮಗೆ ಕಾಣಿಸಲ್ಲ, ಅದು ಬಹಳ ಸೂಕ್ಷ್ಮವಾದದ್ದು, ನಮ್ಮ ಇಂದ್ರಿಯಗಳಿಗೆ ಗೋಚರವಾಗಲ್ಲ, ನಮ್ಮ ಇಂದ್ರಿಯಗಳ ಅನುಭವಕ್ಕೆ ಸಿಗುವಂತಹದ್ದಲ್ಲ. ಅದಕ್ಕೆ ನಾವು ಅದು ಇಲ್ಲವೇ ಇಲ್ಲ ಅಂತಂದ್ಬಿಟ್ಟು ಹೇಳ್ತೀವಿ. ಈಗ ನಮ್ಗೆ ಯಾವ್ದು ಕಾಣಿಸಲ್ವೋ ಅದಕ್ಕೆ ಇಲ್ಲ ಅಂತ ಹೇಳ್ತೀವಿ, ಯಾವುದಾದ್ರೂ ಕಾಣಿಸುತ್ತೋ ಅದು ಇದೆ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಕಾಣಿಸೋದು ಎಲ್ಲವೂ ಸಹ ಅದರಲ್ಲಿ ಇರುವ ಸತ್ಯವಾದಂತಹದ್ದು ನಾನೇ. ನಾನಿಲ್ಲ ಅಂತಂದ್ರೆ ಈ ಪ್ರಪಂಚದ ಈ ರೀತಿಯಲ್ಲಿ ಇರೋದು ಎಲ್ಲವನ್ನು ಇಟ್ಕೊಂಡಿದ್ದು ನಾನೇ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ. ಅಂದ್ರೆ ಶ್ರೀಕೃಷ್ಣ ಅಂತಂದ್ರೆ ಇಲ್ಲಿ ಆ ಪರಬ್ರಹ್ಮನೇ. ಏನ್ ನಾವು ಪರಮಾತ್ಮ ಅಂತ ಏನ್ ಹೇಳ್ತೀವಿ, ದೇವರು ಅಂತ ಏನ್ ಹೇಳ್ತೀವಿ, ಆ ಒಂದು ಸತ್ಯವಾದದ್ದು, ಆ ಸತ್ಯವೇ ಎಲ್ಲ ಕಡೆನೂ ಇರುವಂತಹದ್ದು. ನಮಗೆ ಗೊತ್ತಾಗಲ್ಲ, ನಾನೇ ಬೇರೆ, ನೀವೇ ಬೇರೆ, ಇನ್ನೊಂದು ಬೇರೆ, ಹೀಗೆ ಅನ್ಕೊಳ್ತೀವಿ. ಅದು ಯಾತಕ್ಕೆ ಹಾಗೆ ಬಂದಿದೆ ಅಂತಂದ್ರೆ ಮುಂದೆ ಸಹ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಇದು 14ನೇ ಶ್ಲೋಕ ಹೀಗಿದೆ. ಅದು ಹಿಂದಿಂದ ಗೊತ್ತಾಯ್ತು ಅಲ್ವಾ, ಇಬ್ರಿಗೂ ಸ್ಪಷ್ಟತೆ ಬಂತಲ್ವಾ? ಆ ಮ್ಯಾಮ್. ಇವಾಗ ನನ್ನ ದೇಹ ನಿಮ್ ದೇಹ ಬೇರೆ ಬೇರೆ ಅಂತ ಕಾಣಿಸ್ತಾ ಇದೆ, ಮಣಿಗಳ ತರ ಅಷ್ಟೇ. ಆದ್ರೆ ನಮ್ಮಲ್ಲಿರುವ ಆತ್ಮ ಎಲ್ಲ ಒಂದೇ ಒಂದೇ. ಒಂದೇ. ಅದೇ ಎಲ್ಲೋ ಹೀಗೆ ತೋರ್ಕೊಳ್ತಾ ಇದೆ ಅಂತಂದ್ಬಿಟ್ಟು ಹೇಳ್ತಾ ಇರೋದು. ಆದ್ರೆ ನಾನು ಬೇರೆ, ನಾನು ಇದನ್ನ ಗಳಿಸಿದ್ದೀನಿ, ನನಗೆ ಇಷ್ಟು ಕ್ವಾಲಿಫಿಕೇಶನ್ ಇದೆ, ನಾನು ಇಂಥ ಇದರಲ್ಲಿ ಅಧಿಕಾರದಲ್ಲಿದ್ದೀನಿ, ಅಥವಾ ನನಗೇನು ಇಲ್ಲ, ಹೀಗೆ ನಾನಾ ವಿಧವಾಗಿ ಎಲ್ಲ ನಾವು ಜೀವಿಗಳಾದವರು ಹಾಗೆ ಅನ್ಕೊಳ್ತಾರೆ. ಅದಕ್ಕೆ ಅದು ಯಾತಕ್ಕೆ ಕಾರಣ ಅನ್ನೋದು ಸಹ ಅನೇಕ ಬಾರಿ ನಾವು ಚರ್ಚೆಯನ್ನು ಮಾಡಿದ್ವಿ. ನಾನು ದೇಹ ಮನಸ್ಸು ಬುದ್ಧಿ ಅಂತ ಯಾವಾಗ ಇರುತ್ತೋ ಆಗ ಆ ಭಿನ್ನತೆ ಅನ್ನೋದು ಕಾಣಿಸುತ್ತೆ. ಆ ಭಿನ್ನತೆ ಕಾಣಿಸೋದಕ್ಕೂ ಸಹ ಈ ಶ್ಲೋಕದಲ್ಲಿ ಸ್ಪಷ್ಟವಾದ ಒಂದು ವೈಜ್ಞಾನಿಕ ಉತ್ತರವನ್ನು ಸಹ ಕೊಟ್ಟಿದ್ದಾರೆ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ತ್ರಿಗುಣಮಯವಾದ ನನ್ನ ದೈವಿ ಮಾಯೆಯನ್ನು ದಾಟುವುದು ಅಶಕ್ಯವು, ಆದರೆ ನನ್ನನ್ನೇ ಯಾರು ಆಶ್ರಯಿಸುತ್ತಾರೋ ಅವರು ಈ ಮಾಯೆಯನ್ನು ದಾಟುತ್ತಾರೆ. ದೈವಿ, ದೈವಿಕ, ಹೈ, ಖಂಡಿತವಾಗಿ, ಏಷ, ಇದು, ಗುಣಮಯಿ, ಪ್ರಕೃತಿಯ 3 ವಿಧಾನಗಳನ್ನು ಒಳಗೊಂಡಿದೆ, ಮಮ, ನನ್ನ, ಮಾಯಾ, ದೇವರ ಬಾಹ್ಯ ಶಕ್ತಿ, ದುರತ್ಯಯ, ಜಯಿಸಲು ಬಹಳ ಕಷ್ಟ, ಮಾಂ, ನನಗೆ, ಏವ, ಖಂಡಿತವಾಗಿಯೋ, ಯೇ, ಯಾರೋ, ಪ್ರಪದ್ಯಂತೆ, ಶರಣಾಗತಿ, ಮಾಯಂ, ಮಾಯಂ ಏತಂ, ಈ ಮಾಯೆ, ತರಂತಿ, ದಾಟಿತೆ ಅವರು. ಇದರ ಪ್ರಶ್ನೆ ನೋಡ್ಬಿಡೋಣ ಅನ್ಸತ್ತೆ. ತ್ರಿಗುಣಗಳು ಅನ್ನ ವಿವರಿಸಿ. ನಾವು ಹಿಂದೆ ಚರ್ಚೆ ಮಾಡಿದೀವಿ ಅಂತ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ತ್ರಿಗುಣಗಳು ಏನು ಅಂತ ಅಂದ್ಬಿಟ್ಟು. ಅದಕ್ಕೆ ಯಾರ್ಯಾರು ಹೋಲಿಸ್ತೀವಿ ಅನ್ನೋದು ಅದೆಲ್ಲ ಚಿತ್ರನು ತೋರಿಸಿ ಹೇಳಾಗಿದೆ. ಮತ್ತೆ ತ್ರಿಗುಣಾತ್ಮಿಕ ಮಾಯೆಯನ್ನು ದಾಟೋದು ಕಷ್ಟ ಅಂತ ಹೇಳ್ತಾರೆ.
ಶ್ರೀಕೃಷ್ಣ. ಆದ್ರೂ ನೋಡು, ಆ, ಅದು ಹೇಗೆ ದಾಟಬಹುದು ಅನ್ನೋದು ಸಹ ಹೇಳ್ತಾರೆ. ಅಸಾಧ್ಯ ಅನ್ನೋದು ಏನಿಲ್ಲ, ಕಷ್ಟ, ಆದರೆ ಅದು ಸಾಧ್ಯನೂ ಇದೆ ಅನ್ನೋದನ್ನು ಹೇಳ್ತಾರೆ. ರತ್ನಜಿ ಹೇಳ್ತೀರಾ ಇದರ ಒಂದು ವಿಶ್ಲೇಷಣೆ ಈ ಶ್ಲೋಕದ್ದು? ಹಾ, ಟ್ರೈ ಮಾಡ್ತೀನಿ ಮ್ಯಾಮ್. 3 ಗುಣಗಳು ನೀವು ವಿವರಿಸಿದ್ದು ಮ್ಯಾಮ್, ರಜತ್, ತಮಸ್, ಮತ್ತೆ ಇನ್ನೊಂದು ಮ್ಯಾಮ್ ಅದು ಸಾತ್ವಿಕ. ಹಾ, ರಜಸ್, 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 ಹಾ, ತಮಸ್. ಇನ್ನೊಂದು ತಮಸ್, ಸಾತ್ವಿಕ ಗುಣ ಅಲ್ವಾ ಮ್ಯಾಮ್? ಹ್ಮ್ ರಜಸ್ ಅಂತ ಅಂದ್ರೆ ನೀವು ವಿವರಿಸಿದ್ರಿ, ಆ ಅದು ಚಿತ್ರಗಳು, ಒಂದು ಹ್ಮ್ ರಾವಣ ಇದ್ರು, ಮತ್ತಿನ್ನೊಂದು ವೆರಿ ಗುಡ್. ಕುಂಭಕರ್ಣ ಹ್ಮ್ ಇದ್ರು, ಹ್ಮ್ ಇನ್ನು ಪಿಕ್ಚರು ದೇವ್ರಿದ್ರು. ಯಾವ ವಿಭೀಷಣ, ದೇವ್ರಂತ ನಂಗೆ ವಿಭೀಷಣ ದೇವ್ರಲ್ಲ, ಹಾ, ವಿಭೀಷಣನೇ. ಅವರು 3 ಜನ ವಿಭೀಷಣ ಬ್ರದರ್ಸ್. ಇದ್ರು. ಹ್ಮ್ ಹಾ, ವಿಭೀಷಣ ಬಂದು ತುಂಬಾ ಆಕ್ಟಿವ್ ಅವರು. ಇವ್ರು ಕುಂಭಕರ್ಣ ಬಂದು ಅಯ್ಯೋ ಯಾರ್ ಏನಾದ್ರು ಮಾಡ್ಕೊಳ್ಳಿ, ನಾನ್ ಮಲಗದ್ನ ಅನ್ನೋ ತರ ಲೇಜಿ. ಹ್ಮ್ ಇವ್ರು ಬಂದು ಅಸುರ ಗುಣ ಬಂದು ಇನ್ನೂ ಅತಿ ಆಸೆ, ಎಲ್ಲಾ ನನಗೆ ಬೇಕು, ಎಲ್ಲಾ ನಂದೇ, ನಾನೇ ಎಲ್ಲಾ, ಅಂದ್ರೆ ನನ್ನಿಂದನೇ ಎಲ್ಲ ಆಗೋದು, ನಾನು ಎಲ್ರಿಗಿಂತ ಬಲಿಷ್ಠ ಅನ್ನೋದು ಅಹಂಕಾರ. ನಾನು ಅನ್ನೋದೇ ಅಹಂಕಾರ, ನನ್ ಅದಕ್ಕಿಂತ ಜಾಸ್ತಿ ಪಡೋದು. ಸೊ ಅದು ಅಂತ ವಿವರಿಸಿದ್ರಿ ನೀವು. ಹ್ಮ್ ಅದು ಮೇರೆಗೆ ಹೇಳೋದಾದ್ರೆ ಇದೊಂಚೂರು ಕ್ವಶನ್ ಹಾಕಿ ಮ್ಯಾಮ್. ತ್ರಿಗುಣಗಳು ಮತ್ತೆ ದಾಟುವುದು. ಸೊ ಆ ಮಾಯೆನ ಹೇಗೆ, ತ್ರಿಗುಣಗಳನ್ನು ವಿವರಿಸಿ ಅಂತ ಹೇಳಿದರೆ, ತ್ರಿಗುಣಾತ್ಮಕ ಮಾಯೆಯನ್ನು ದಾಟುವುದು ಕಷ್ಟಕರ ಏಕೆ, ಮಾಯೆಯನ್ನು ದಾಟುವುದು ಹೇಗೆ? Okay. ಅದೇ ಈಗ ನನಗೆ ಅರ್ಥ ಇದು ಓದ್ಕೊಳ್ಳಿ, ಇಲ್ಲಿ ಅರ್ಥ ಇದೆಯಲ್ಲ ಅದನ್ನು ಓದ್ಕೊಳ್ಳಿ, ಅವಾಗ ಸ್ವಲ್ಪ ಹೊಳೆಯುತ್ತೆ. ಈ ಮೇಲ್ಗಡೆ ಲೈನ್ ಅಲ್ವಾ ಮ್ಯಾಮ್, ತ್ರಿಗುಣಮಯವಾದ ಇಲ್ಲಿ ನನ್ನ ತ್ರಿಗುಣಮಯವಾದ ನನ್ನ ಈ ಮಾಯೆ ದೈವಿ ಮಾಯೆಯನ್ನು ದಾಟುವುದು ದಾಟುವುದು ಅಶಕ್ಯ, ಅದು ಕಷ್ಟ. ಅದೇ. ಆದ್ರೆ ಹೇಗ್ ದಾಟಬಹುದು ಅನ್ನೋದನ್ನ ಈ 2ನೇ ಸಾಲಿನಲ್ಲಿ ಕೊಟ್ಟಿದ್ದಾರೆ. ಓಕೆ ಓಕೆ. ಅದೇ ಇವಾಗ ಅವ್ರ 3 ಜನ ಕೂಡ ಅವ್ರದೇ ಆದ ಇದ್ರಲ್ಲಿ ಇದ್ಬಿಡ್ತಾರೆ ಮ್ಯಾಮ್. ಅಂದ್ರೆ ಈಗ ರಾವಣ ಅವ್ರಿಗೆ ಗೊತ್ತು ನನಗಿಂತ ಒಬ್ರು ಮೇಲಿದ್ದಾರೆ, ನಾನ್ ಬರೀ ಸೂತ್ರಧಾರಿ ಯಾರೋ ಇದ್ದಾರೆ, ನಾನ್ ಬರೀ ಪಾತ್ರಧಾರಿ ಅಷ್ಟೇ ಅಂತ. ಆದ್ರೂ ಕೂಡ ಅವರು ಆ ಮಾಯೆಯಿಂದ ಆಚೆ ಬರಕ್ ಆಗ್ಲಿಲ್ಲ. ಅವ್ರು ಅದೇ ಭ್ರಮೇಲಿ ಬದುಕ್ಬಿಟ್ರು. ಅಂದ್ರೆ ನಾನು ಸೀತೆನ ವಶಪಡಿಸ್ಕೋಬಹುದು, ನನ್ ರಾಜ್ಯನ ಆಳ್ಬೋದು, ನಾನು ಯಾರಿಗ್ ಬೇಕಾದ್ರೂ ತೊಂದ್ರೆ ಕೊಡ್ಬೋದು, ನಾನ್ ಹೇಗಾದ್ರೂ ಬದುಕಿದ್ರು ನಂದೇ, ಅಂದ್ರೆ ನಾನು ಅಷ್ಟು ಬಲಿಷ್ಠ, ನಾನು ಎಲ್ಲಾನು ವಶಪಡಿಸ್ಕೋತೀನಿ ಅನ್ನೋ ಮಾಯೆಲ್ ಬದುಕ್ಬಿಟ್ರು ಮ್ಯಾಮ್. ಆ ಮಾಯೆಯಿಂದ ಆಚೆ ಬರೋಕ್ ಅವರು ಪ್ರಯತ್ನ ಮಾಡ್ಲೇ ಇಲ್ಲ. ಅದೇ ಮಾಯೆ ಅಂತ ಅಂದ್ರೆ ಒಂದ್ ಮಾಯೆಯಲ್ಲಿ ನಾವು ಬದುಕ್ತಿರ್ತೀವಿ ಮ್ಯಾಮ್. ಅದರಿಂದ ನನ್ನನ್ನೇ ಯಾರು ಆಶ್ರಯಿಸ್ತಾರೋ ಅವರು ಈ ಮಾಯೆಯನ್ನು ದಾಟುತ್ತಾರೆ. ಯಾರು ಅದರಿಂದ ಆಚೆ ಬರ್ತಾರೆ ಅಂದ್ರೆ, ನೀವು ಮೊದ್ಲೇ ಹೇಳ್ದ ಹಾಗೆ ಒಂದು ದಾರದಲ್ಲಿ ನಾವೆಲ್ಲರೂ ಪೋಣಿಸಲ್ಪಟ್ಟಿರ್ತೀವಿ. ಆದ್ರೆ ನೀವೊಂದ್ ಸ್ವಲ್ಪ ಜಾಸ್ತಿ ಓದಿರ್ಬೋದು, ನನಗಿಂತ ದೊಡ್ಡ ಅಧಿಕಾರದಲ್ಲಿ ಇರ್ಬೋದು, ನಾನ್ ಕಡಿಮೆ ಓದಿರ್ಬೋದು, ಸ್ವಲ್ಪ ಹಣ ಕಡಿಮೆ ಗಳಿಸಿರ್ತೀನಿ, ನಾನು ಅದಕ್ಕೆ ಈ ಸ್ಥಾನದಲ್ಲಿ ಇರ್ತೀನಿ. ಆದ್ರೆ ನಿಮ್ಗೂ ಕೂಡ ಒಂದೇ ಆತ್ಮ, ಅದೇ ಆತ್ಮ ನನ್ಗೂ ಇರೋದು. ಏನೋ ನೀವ್ ಮಾಡಿರೋ ಪುಣ್ಯ ಕೆಲ್ಸದಿಂದ ನೀವ್ ಅಲ್ಲಿರ್ಬೋದು, ಅಥವಾ ನಂಗೆ ಅಷ್ಟು ಗೊತ್ತಾಗದೆ ಇರೋದ್ರಿಂದ ನಾನು ಹೀಗಿರ್ಬೋದು ಅಷ್ಟೇ. ಆದ್ರೆ ಏನು ಡಿಫ್ರೆನ್ಸ್ ಇರಲ್ಲ ಮ್ಯಾಮ್ ನಮ್ಮಿಬ್ರು ಮಧ್ಯ. ನೀವ್ ಹೇಳ್ದಂಗೆ ಅಧಿಕಾರ ಅದು ಬರೀ ತೋರಿಕೆ ಅಷ್ಟೇ, ತೋರಿಕೆ. ತೋರಿಕೆ, ಡಿಫ್ರೆನ್ಸ್ ಅನ್ನೋದು ತೋರಿಕೆ, ಅದು ಸತ್ಯ ಅಲ್ಲ. ಅಥವಾ ನಿಮ್ಮ ಜ್ಞಾನದಿಂದ ನೀವ್ ಒಂಚೂರು ಮೇಲಿರ್ತೀರಾ, ನಂದು ಅಜ್ಞಾನದಿಂದ ನಾನ್ ಸ್ವಲ್ಪ ಕೆಳಗಡೆ ಇರ್ತೀನಿ ಅಷ್ಟೇ. ತಿಳ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಆಗಿರ್ಬೋದು ಅಷ್ಟೇ. ಅದು ಭ್ರಮೆ, ಅದು ಭ್ರಮೆ, ಅದು ಭ್ರಮೆ. ಅನ್ಕೊಳ್ಳೋದು ಭ್ರಮೆನೆ. ಇಲ್ಲ ಮ್ಯಾಮ್, ತಿಳ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಆಗಿರ್ಬೋದು ಅಷ್ಟೇ. ಆದ್ರೆ ನೀವು ಮನುಷ್ಯನೇ, ನಾನು ಮನುಷ್ಯನೇ, ನನ್ನಲ್ಲೂ ಆತ್ಮ ಇದೆ, ನಿಮ್ಮಲ್ಲೂ, ಎಲ್ಲರಲ್ಲೂ ಒಂದೇ ಆತ್ಮ ಇರೋದು. ಆದ್ರೆ ನಾವು ಇಲ್ಲ ನಾನು ಒಳ್ಳೆ ಅಧಿಕಾರದಲ್ಲಿ ಇದ್ದೀನಿ, ಸೊ ಇದೆಲ್ಲ ನಾನ್ ಗಳಿಸ್ಕೊಂಡಿದ್ದು, ನಾನ್ ಏನ್ ಹೇಳಿದ್ರು ನಡೆಯುತ್ತೆ ಅನ್ನೋ ಮಾಯೆ, ಮತ್ತೆ ಅದೊಂದು ಇದ್ರಲ್ಲೇ ಆ ಸರ್ಕಲ್ ಅಲ್ಲೇ ಬದುಕ್ತಾ ಇದೀನಿ ಮ್ಯಾಮ್. ಇಲ್ಲ ಇದೆಲ್ಲ ಯಾವ್ದು ನನ್ನಿಂದ ಆಗ್ತಾ ಇಲ್ಲ, ಇದಕ್ಕೆಲ್ಲ ದೈವ ಶಕ್ತಿನೇ ಇದಕ್ಕೆಲ್ಲ ಕಾರಣ, ನಾನು ಅನ್ನೋದನ್ನ ಬಿಟ್ಟು ನನ್ನನ್ನ ನಾನು ಅರ್ಪಿಸ್ಕೋಬೇಕು ಅಂತ ಅನ್ಕೊಂಡು ಯಾರು ಇದ್ ಮಾಡ್ತಾರೋ, ಅವರು ಯಾರು ದೇವರನ್ನ ಆಶ್ರಯಿಸುತ್ತಾರೋ ಅವರು ಆ ಮಾಯೆಯಿಂದ ದಾಟಕ್ಕೆ ಸಾಧ್ಯ ಮ್ಯಾಮ್. ಇಷ್ಟು ನಂಗೆ ಅರ್ಥ ಆಗಿರೋದು ಮ್ಯಾಮ್.
ತುಂಬಾ ಚೆನ್ನಾಗಿ ಹೇಳಿದಿರ. ಮತ್ತೆ ಅದ್ ಜ್ಞಾಪಕ ಇಟ್ಕೊಂಡಿದ್ದೀರ, ನಾನೇ ಹೇಳಕ್ ಬರ್ಲಿಲ್ಲ, ನಿಮ್ಮ ಕಡೆಯಿಂದಾನೇ ಬರ್ಲಿ ಅಂತ ಅಂದ್ಬಿಟ್ಟು. ನಂಗೆ ಆ ಹೆಸರುಗಳು ನೆನಪಾಗ್ಲಿಲ್ಲ ಮ್ಯಾಮ್, ಬಟ್ ನಂಗೆ ಆ ವ್ಯಕ್ತಿಗಳು ಹಾ. ನೆನಪಿದ್ರು ಮೈಂಡಲ್ಲಿ. ಅಲ್ವಾ? ಹಾ ಮ್ಯಾಮ್. ಓಕೆ, ಧನ್ಯವಾದಗಳು. ಉಷಾಜಿ, ನಿಮ್ ಕಡೆಯಿಂದ ಏನು? ರಜಸ್ ತಮಸ್ ಸಾತ್ವಿಕ ಭಾವನೆಗಳು ಇದು ಅಂತಂದ್ರೆ ಗುಣಗಳಲ್ಲಿ ಅಂದ್ರೆ ನಮ್ದು ಆ ಅತಿಯಾದ ಆಸೆ, ಸ್ವಾರ್ಥ, ಅದೊಂದು, ಇದೆಲ್ಲದನ್ನು ಮೀರಿ ಹೊಂದಿರೋದು ದೇವರಲ್ಲಿ ಐಕ್ಯ ಅಂದ್ರೆ ಎಲ್ಲಪ್ಪ ಎಲ್ಲಾರ್ಗಿಂತ ದೊಡ್ಡವನ್ ನೀನೇ ಅನ್ನೋ ಇದು ಶಕ್ತಿ ಇದೆ ಅಂತ ತಿಳ್ಕೊಂಡಿದ್ದೀನ ನಾವು ಆ ಮಾಯೆನಲ್ಲಿ ಅಂದ್ರೆ ಆ ಇದ್ರಲ್ಲಿ ಇರಲ್ಲ. ಒಂದೇ ಸೋಮಾರ್ತನದಲ್ಲಿರೋದು, ಇಲ್ಲ ನಂಗೆಲ್ಲ ಸಿಕ್ಬಿಟ್ಟಿದೆ, ನನ್ನ ಸುಖಿ ಇನ್ಯಾರು ಇಲ್ಲ ಅನ್ಕೊಳ್ಳೋದು, ನಾನು ಇದೆಲ್ಲಾನು ಆಚರಿಸ್ತಾ ಇದ್ದೀನಿ, ನನ್ಗೆ ಎಲ್ಲ ಸಿಕ್ಬಿಟ್ಟಿದೆ ಅನ್ನೋ ಮಾಯಾ ಅಂದ್ರೆ ಅನ್ಕೊಂಡು ಜಸ್ಟ್ ಅಸಂಪ್ಷನ್ ಅಲ್ಲಿ ಇರ್ತಾರಲ್ಲ, ಆಗ ನೀನು ಇದನ್ನ ಆ ಮಾಯೆಯಿಂದ ದಾಟೋದಿಕ್ಕಾಗಲ್ಲ. ಏನಿದ್ರು ನೀನು ಇಲ್ಲ, ನನಗಿಂತ ದೊಡ್ಡವನ ದೇವ್ರಿದ್ದಾನೆ, ನನ್ನ ಆತ್ಮ ದೇಹದಲ್ಲಿ ಇದೀನಾದ್ರೆ ಮಾತ್ರ ನನ್ನ ಆತ್ಮ ದೇವ್ರ ಸಮರ್ಪಣೆ ಆಗಿರೋದು. ಆ ಇದ್ರಲ್ಲಿ ಇದ್ರೆ ಅದನ್ನ ದೇವ್ರನ್ನ ಆಶ್ರಯಿಸಿದ್ರೆ ಆ ಇದ್ರಿಂದ ಈಚೆ ಬರ್ಬೋದು ಅನ್ನೋದು. ಹೇಳ್ತಾ ಇರೋದು ದೇವ್ರನ್ನ. ಅಂದ್ರೆ ವೈರಾಗ್ಯ ಅನ್ನೋದು ಬರಲ್ಲ, ಬಟ್ ನನ್ನಲ್ಲಿ ಇರೋದನ್ನ ನಾನು ಆದ್ರೆ ದೇವ್ರನ್ನ ಆಶ್ರಯಿಸಿದ್ರೆ ನಾವು ಅದರಿಂದ ಹೊರಗಡೆ ಬರ್ಬೋದು. ಹೊರಗಡೆ ಬರ್ಬೋದು. ದೇವ್ರು ಅಂದ್ರೆ ಯಾರು ಅನ್ನೋದು ನಿಮ್ಗೆ ಸ್ಪಷ್ಟತೆ ಬರ್ಬೇಕಷ್ಟೇ. ಆ ದೇವ್ರು ಅನ್ನೋದು ಏನು ಇಷ್ಟೊತ್ತವರೆಗೂ ಮಾತಾಡಿದ್ವಿ ಅಲ್ವಾ ಹಿಂದಿನ ಶ್ಲೋಕದಲ್ಲಿ. ದೇವ್ರು ಅಂತಂದ್ರೆ ಆ ದೇವ್ರು ಅನ್ನೋದು ನಿಮ್ಗೆ ಪುನಃ ಪುನಃ ದೇವ್ರು ಅಂದ್ರೆ ಏನು ಅಂತಂದ್ಬಿಟ್ಟು ನೀವು ಅಲ್ಲಿ ಇರ್ಬೇಕಾಗತ್ತೆ. ನಿಮ್ಮ ಕಲ್ಪನೆ ದೇವ್ರು ಅಂತಂದ್ರೆ ಯಾವ ರೀತಿ ಇದೆ ಅಂತ. ಓಕೆ, ಈ ಆತ್ಮ, ಪರಮಾತ್ಮ, ಪರಬ್ರಹ್ಮ ಅಂತ ನಾವೇನ್ ಮಾತಾಡ್ತೀವಿ ಅದೇ ದೇವ್ರು. ನೀವೇ ದೇವ್ರು. ನನ್ನಲ್ಲಿರೋ ಆತ್ಮ ನನ್ನಲ್ಲಿರುವ ಆತ್ಮ ಅಂತ ನಾವು ಹೇಳ್ತೀವಿ ಅಷ್ಟೇ, ಆತ್ಮನಲ್ಲೇ ನಾನಿರೋದು ಅಂತ ತಿಳ್ಕೊಳ್ಬೇಕು. ನಾನು ಪರಮಾತ್ಮನಲ್ಲೇ ಇರೋದು. ನಾನು ಅಂತ ಇವಾಗ ಏನ್ ಅನ್ಕೊಳ್ತೀನೋ, ಈ ವ್ಯಾವಹಾರಿಕವಾಗಿ ನಾನು ಏನ್ ಮಾಡ್ತಿದ್ದೀನೋ ಅದು ಪರಮಾತ್ಮ. ಇವಾಗ ಮಾತಾಡಿದ್ದಾಯ್ತಲ್ವಾ, ಆತ್ಮ ಅನ್ನೋದು ಎಲ್ಲ ಸರ್ವವ್ಯಾಪಿ, ಅದು ಎಲ್ಲ ಕಡೆನೂ ಇರುವಂತಹದ್ದು. ಈ ಮಣಿಗಳ ತರ ನಾವು ಕಾಣಿಸ್ತಾ ಇದ್ದೀವಿ, ಆ ಮಣಿಗಳಲ್ಲೂ ಇರುವುದು ಪರಮಾತ್ಮನೇ. ಆದ್ರೆ ನಮ್ಗೆ ನೋಟಕ್ಕೆ ಈ ರೀತಿಯಲ್ಲಿ ಜೀವಿಗಳಾಗಿ, ಮತ್ತೆ ಬೆಟ್ಟ ಗುಡ್ಡ, ಕಲ್ಲು ಮಣ್ಣು ಸಸ್ಯಗಳಾಗಿ ಕಾಣಿಸ್ತಾ ಇದೆ. ಎಲ್ಲದರಿಗೂ ಸಹ ಎಲ್ಲವೂ ಆತ್ಮನಿಂದಲೇ ಆಗಿರುವಂತಹದ್ದು. ಹೇಗೆ ಅಂತಂದ್ರೆ ಇವಾಗ ಮಡಿಕೆ ಕುಡಿಕೆ ತೋರ್ಸದ್ನಲ್ಲ, ಅದಾಯ್ತು. ಹಾಗೆ ನೋಡಿ ಇಲ್ಲಿ ಇನ್ನೊಂದು, ಈ ಬಂಗಾರ ಅಂತ ಅನ್ನಲ್ಲ ನಾವು, ಇಲ್ಲಿ ನೆಕ್ಲೇಸು ಅಂತೀವಿ, ಇದು ಓಲೆ ಅಂತೀವಿ, ಒಂದೊಂದಕ್ಕೂ ಒಂದೊಂದು ಹೆಸರನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ಅದೆಲ್ಲವೂ ಮಾಡಿರೋದು ಏನ್ರಿಂದ? ಬಂಗಾರದಿಂದಾನೆ ಅಲ್ವಾ? ಆದರೆ ನಾವು ಬಂಗಾರ ಕೊಡಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಇದರಲ್ಲಿ ಜ್ಯುವೆಲ್ರಿ ಶಾಪಲ್ಲಿ ಕೇಳಲ್ಲ. ನೆಕ್ಲೆಸ್ ಕೊಡಿ, ಬಳೆ ಕೊಡಿ, ಚೈನ್ ಕೊಡಿ, ಉಂಗ್ರ ಕೊಡಿ, ಹೀಗೆ ತಾನೇ ಕೇಳೋದು. ಹೌದು ಮ್ಯಾಮ್. ಆದ್ರೆ ಅವನ್ ಲೆಕ್ಕ ಹಾಕೋದೇನು, ಬಂಗಾರ ಎಷ್ಟಿದೆ ಅಂತ ತಾನೆ. ಹೌದು, ಅವನು ಗೊತ್ತು ಅದು ಬರೀ ಬಂಗಾರ ಅಂತ ಅಂದ್ಬಿಟ್ಟು. ನಮ್ಗೆ ಏನನ್ಸುತ್ತೆ, ನಮ್ಗೆ ನೆಕ್ಲೆಸ್, ಹಾರ, ಬಳೆ ಅಂತ ಒಡವೆಗಳು ಅಂತ ನಾವು ಅಂತ ಹೇಳ್ತೀವಿ, ಅವನು ಲೆಕ್ಕ ಇದ್ರಲ್ಲಿ ಇಷ್ಟು ಹಾಕೊಳ್ತೀವಿ. ಚಿನ್ನ ಇದೆ ಅಂತ ಅವನು ಹೇಳ್ತಾನೆ. ಅವನ್ ಲೆಕ್ಕ ಹಾಕ್ತಾನೆ. ಹಾಗೆ ಅಲ್ಲಿರೋದೆಲ್ಲನೂ ಬಂಗಾರನೇ. ಬಂಗಾರವೇ ಈ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದು ನಮ್ಗೆ ಒಂದು ಸೂಕ್ಷ್ಮವಾದಂತಹದ್ದಾಗಿ ಇದಾದ್ರೆ ಬಂಗಾರ ಗೊತ್ತಾಗುತ್ತೆ, ಹೇಳಿದ ತಕ್ಷಣ ನೀವು ಅರ್ಥ ಮಾಡ್ಕೊಳ್ತೀರಾ, ಯಾಕೆಂದ್ರೆ ಅದು ವಿಸಿಬಲ್. ಇದು ಆತ್ಮ ಅಂತಂದ್ರೆ ತೋರ್ಸಕ್ ಆಗಲ್ವಲ್ಲ.
ಅದು ನಿಮ್ಮ ಇಂದ್ರಿಯಗಳಿಗೆ ಹೀಗಿದೆ, ಇದರಿಂದನೇ ನೀವೆಲ್ಲ ನಾವೆಲ್ಲ ಮಾಡಲ್ಪಟ್ಟಿರೋದು ಅಂತ ಅನ್ನೋದಕ್ಕೆ ಅದನ್ನ ತೋರ್ಸಕ್ಕಾಗಲ್ಲ. ಅದಕ್ಕೋಸ್ಕರ ಕಷ್ಟ, ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗಿರೋದು. ಅದು ನಮಗೆ ಗೋಚರವಾಗುವಂಥದ್ದಾಗಿದ್ರೆ ಹೌದು ಅಂತ ಬಿಟ್ಟು, ಇವಾಗ ಬಾಡಿ ಎಲ್ಲ ಗೋಚರ ಆಗುತ್ತೆ ಅಲ್ವಾ. ಹೌದು. ಅದು ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಅದು ಆತ್ಮ, ಅದು ಬಹಳ ಸೂಕ್ಷ್ಮವಾದ್ರಿಂದ ನಮ್ಮ ಇಂದ್ರಿಯಗಳಿಗೆ ಎಟುಕುವಂತಹದ್ದಲ್ಲ. ಆದರೆ ಋಷಿ ಮುನಿಗಳೆಲ್ಲ ಕಂಡು ಹಿಡ್ಕೊಂಡಿದ್ದಾರೆ. ಮತ್ತೆ ನಾನಾ ವಿಧ ದಿಂದ ನಾವು ಇಲ್ಲಿ ಸಹ ನಾವು ಹೋಗ್ತಾ ಹೋಗ್ತಾ ತಿಳ್ಕೊಳ್ತಾ ಹೋಗ್ತೀವಿ. ಹೇಗೆ ನಾನು ಈ ದೇಹ ಮನಸ್ಸು ಬುದ್ಧಿಯಿಂದ ಬೇರೆ, ಇದಕ್ಕಿಂತ ಹೊರತಾದದ್ದು ನಾನು ಅನ್ನೋದನ್ನ ಸಹ ತಿಳ್ಕೊಳ್ತೀವಿ. ಇಲ್ಲಿ ಇನ್ನು ಇದೆ, ಇದನ್ನ ಪದೇ ಪದೇ ತೋರಿಸಿರ್ತೀನಿ. ಇದು ಸಮುದ್ರದಲ್ಲಿ ಅಲೆ ಇರುತ್ತೆ, ಮತ್ತೆ ನೊರೆ ಇರುತ್ತೆ, ಗುಳ್ಳೆ ಹೀಗೆಲ್ಲ ಇರುತ್ತೆ. ಆದ್ರೆ ಎಲ್ಲವೂ ಈ ಅಲೆ, ನೊರೆ, ಗುಳ್ಳೆ ಎಲ್ಲವೂ ಯಾವ್ದ್ರಿಂದ ಮಾಡಿರೋದು? ನೀರಿನಿಂದನೇ ಮಾಡಿರೋದು. ಈ ಅಲೆ ಆದಾಗ ಅದಕ್ಕೆ ಬೇರೆ ಗುಣ ಇರುತ್ತೆ, ನೊರೆ ಆದಾಗ ಅದಕ್ಕೆ ಬೇರೆ ಗುಣ ಇರುತ್ತೆ, ಗುಳ್ಳೆ ಆದಾಗ ಬೇರೆ ಗುಣ ಇರುತ್ತೆ. ಅವು ಏನ್ ಅನ್ಕೊಳ್ಳುತ್ತೆ ಅಂತಂದ್ರೆ, ನಾನು ಬೇರೆ, ನಾನು ಹೀಗಿದ್ದೀನಿ, ಅಯ್ಯೋ ಈ ದೊಡ್ಡ ಅಲೆ ಬಂದ್ಬಿಟ್ಟು ಚಿಕ್ಕ ಅಲೆನ ಹೊಡ್ಕೊಂಡು ಹೋಗ್ಬಿಡುತ್ತಪ್ಪ ಅಂತ ಹೆದರ್ಕೊಳ್ಳುತ್ತೆ. ಹೀಗೆ ಈ ರೀತಿ ನಾನಾ ಕಲ್ಪನೆಗಳನ್ನ ಮಾಡ್ಕೊಂಡು ಹೋಗುತ್ತೆ. ಆದ್ರೆ ಏನು, ಎಲ್ಲವೂ ನೀರೇ. ಅದು ಹೊಡ್ಕೊಂಡು ಹೋದ್ರು ಏನು ಕೊನೆಗೆ ನೀರೇ ತಾನೇ ಆಗಿರೋದು, ಅಲ್ಲಿರೋದು ನೀರೇ. ಆದ್ರೆ ನಾವು ಭ್ರಮೆಗೆ ಸಿಕ್ಕಾಕೊಂಡ್ಬಿಟ್ಟು ಏನ್ ಹೇಳ್ತೀವಿ, ನನಗೆ ತೊಂದರೆ ಆಗ್ತಾ ಇದೆ, ನನಗೆ ದುಃಖ ಆಗ್ತಾ ಇದೆ ಅಂತಂದ್ಬಿಟ್ಟು ಗೋಳಾಡ್ತೀವಿ ಜೀವನ ಪೂರ್ತಿ. ಈಗ ಕನಸಿನಲ್ಲಿ ಏನೋ ಆಗುತ್ತೆ, ಹುಲಿ ಹಟ್ಟಿಸ್ಕೊಂಡ್ಬರುತ್ತೆ ಅಥವಾ ಬೇರೆ ಏನೋ ಆಗುತ್ತೆ, ಹೀಗೆಲ್ಲ ಆಗತ್ತೆ. ಆದಾಗ ಯಾರು ಇರೋದು ಇಲ್ಲ, ನಮ್ಮನ್ನ ಸೇವ್ ಮಾಡೋದಕ್ಕೂ ಇರಲ್ಲ. ಅವಾಗ ಎಷ್ಟೊಂದು ಸಂಕಟ ಪಡ್ತೀವಿ. ಎಚ್ಚರ ಆದಾಗ ಅಯ್ಯೋ ಇದೆಲ್ಲ ಕನಸು ಅಂದ್ಬಿಟ್ಟು ಸುಮ್ಮನೆ ಆಗ್ತೀವಿ. ಹಾಗೇನೆ ಇಲ್ಲಿ ಎಚ್ಚರದಲ್ಲೂ ಸಹ ಇದು ಕನಸೇ. ಮತ್ತೆ ಎಲ್ಲೂ ನಾವು ಆತ್ಮ ಸ್ವರೂಪಿಗಳೇ ನಾವು ಅನ್ನೋದನ್ನ ತಿಳ್ಕೊಳ್ಬೇಕು. ಮತ್ತೆ ಇಲ್ಲಿ ಮಾ ನೀವು ಮಾಯೆ ಅಂತಂದ್ರೆ ತ್ರಿಗುಣಾತ್ಮಿಕ ಮಾಯೆ ಅಂತಂದ್ಬಿಟ್ಟು ಗೊತ್ತಲ್ವಾ, ಲಲಿತಾ ಸಹಸ್ರನಾಮದಲ್ಲಿ ಎಲ್ಲ ನೀವು ತಿಳ್ಕೊಂಡಿದ್ದೀರ. ತ್ರಿಗುಣಗಳಿಂದ ಆಗಿರುವಂತಹದ್ದೇ ಮಾಯೆ ಅಂತ. ಮಾಯೆ ಅಂತಂದ್ರೆ ನಿಜವಾಗ್ಲೂ ಇರುವಂತಹದ್ದಲ್ಲ, ಇದ್ದ ಹಾಗೆ ಕಾಣಿಸುತ್ತೆ ಅಷ್ಟೆ. ಇವಾಗ ನಸುಕತ್ತಲಿನಲ್ಲಿ ಹಗ್ಗ ಬಿದ್ದಿದ್ರೆ ಅದನ್ನ ಹಾವು ಅಂತಂದ್ಬಿಟ್ಟು ಅನ್ಕೊಂಡ್ಬಿಡ್ತೀವಿ, ತಪ್ಪಾಗಿ ತಿಳ್ಕೊಳ್ತೀವಿ. ಹಾಗೆ ಮರಳುಗಾಡಿನಲ್ಲಿ ಮರೀಚಿಕೆ. ಇನ್ನೂ ಒಂದಷ್ಟು ಉದಾಹರಣೆಗಳು ಬೇಕಾದಷ್ಟು ಕೊಡ್ಬೋದು. ಒಂದು ಕಂಬದಲ್ಲಿ ನಸುಗತ್ತಲಿನಲ್ಲೇ ಅದು, ಯಾಕೆಂದ್ರೆ ಅದು ಇರುವಿಕೆ ಗೊತ್ತಿಲ್ಲದೆ ಇದ್ದಾಗ ಮಾತ್ರ ನಮ್ಗೆ ಬೇರೆಯಾಗಿ ಕಾಣಿಸುವಂತಹದ್ದು. ಕಂಬ ಇದ್ರೆ ಅದು ದೆವ್ವ ಅಂತಂದ್ಬಿಟ್ಟು ಅನ್ಕೊಳ್ತಾರಂತೆ, ನನಗೇನ್ ಗೊತ್ತಾಗಿಲ್ಲ ಇವತ್ತು. ಆದ್ರೆ ಹಾಗಂತ ಭಾಸ ಆಗತ್ತೆ ಅಂತಂದ್ಬಿಟ್ಟು ಅಂತಾರೆ. ಆದ್ರೆ ಹಗ್ಗದಲ್ಲಿ ಹಾವು ಎಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ. ಯಾವ್ದಾದ್ರು ಹೀಗೆ ಕತ್ಲಲ್ಲಿ ಬಿದ್ದಿದ್ರೆ ಸಾಕು, ಒಂದು ಹುಳುವಿನ ಶೇಪ್ ಇದ್ರೆ ಸಾಕು, ಹೆದರ್ಕೊಳ್ತೀವಿ ನಾವು. ಆಮೇಲೆ ಟಾರ್ಚ್ ಬಿಟ್ಟಾಗ್ಲೇ ಹೌದು ಇದು ಹಗ್ಗ ಅಂತಂದ್ಬಿಟ್ಟು ಗೊತ್ತಾಗೋದು. ಅದು ಬಹಳ ಎಲ್ಲರ ಅನುಭವಕ್ಕೂ ಬಂದಿರುವಂತಹದ್ದು. ಇದೇ ಮಾಯೆ. ಅದು ನಿಜವಾಗ್ಲೂ ಆ ಹಾವು ಹಗ್ಗದಲ್ಲಿತ್ತ ಇಲ್ಲ, ಆದ್ರೆ ಅಲ್ಲಿ ತೋರಲ್ಪಡ್ತು. ಆಮೇಲೆ ಟಾರ್ಚ್ ಬಿಟ್ಟ ಮೇಲೆ ಇತ್ತ ಇಲ್ಲ. ಹಾಗೆ ಜ್ಞಾನ ಬಂದ ಮೇಲೆ, ನಾನು ಯಾರು ಅಂತ ತಿಳಿದ್ಮೇಲೆ, ಇದೆಲ್ಲನೂ ಬರೀ ತೋರಿಕೆ ಅಂತ ಗೊತ್ತಾದ್ಮೇಲೆ, ನಾನು ಆತ್ಮಸ್ವರೂಪಿ ಅಂತ ಗೊತ್ತಾದ್ಮೇಲೆ ಈ ಮಾಯೆಯ ಆಟ ಏನೋ ನಡೆಯಲ್ಲ. ಅವಾಗ ಏನು, ಇದು ಮಾಯೆ ಹೀಗೆ ನನಗೆ ತೋರಿಸ್ತಾ ಇದೆ ಅಂತ ಗೊತ್ತಾದಾಗ ಅಲ್ಲಿ ಬರೀ ಪರಮಾತ್ಮನೇ ಇರೋದು ಅನ್ನೋದು ಆ ಒಂದು ಜ್ಞಾನ ಅಲ್ಲಿ ಸ್ಥಿತವಾದ ಮೇಲೆ ಇದು ಮಾಯೆ ಅಂತ ಅದು ನಮ್ಮನ್ನ ಬಾಧೆಗೊಳಪಡಿಸಲ್ಲ. ಈ ಮೂರು ಗುಣಗಳು ಏನಿದೆ, ಸತ್ವಗುಣ, ರಜಸ್ಸು, ತಮಸ್ಸು,
ತಮಸ್ಸು ನೀವಾಗಲೇ ಹೇಳಿದ ಹಾಗೆ ಈ ಕುಂಭಕರ್ಣನ ತೋರಿಸಿ ವಿವರಣೆಯನ್ನ ಕೊಡ್ತಾರೆ ಈ ಅಧ್ಯಾತ್ಮದಲ್ಲಿ. ಕುಂಭಕರ್ಣ ಏನು ಚೆನ್ನಾಗಿ ನಿದ್ದೆ ಮಾಡೋದು, ಎದ್ದ ತಕ್ಷಣ ಚೆನ್ನಾಗಿ ತಿನ್ನೋದು ಅಥವಾ ಏನಾದರೂ ವಿಧ್ವಂಸಕಾರಿ ಕೆಲಸಗಳನ್ನ ಮಾಡೋದು, ಅವನಿಗೆ ಬೇರೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರಲ್ಲ. ಹಾಗೆ ಪ್ರಪಂಚದಲ್ಲಿ ನಡೀತಾ ಇರುತ್ತೆ, ಎಷ್ಟೊಂದು ದುಷ್ಕೃತ್ಯಗಳೆಲ್ಲ ನಡೀತಾ ಇರುತ್ತೆ. ಹೀಗೆ ತಾಮಸಿಕ ಮನೋಭಾವ ಇರೋರು ತಾನು ಯಾರು ಅನ್ನೋದು ಗೊತ್ತಿರಲ್ಲ. ಮತ್ತೆ ಇನ್ನು ಸ್ವಲ್ಪ ಚಟುವಟಿಕೆಯಿಂದ ಕೂಡಿರುವಂತಹವರು ನನಗೋಸ್ಕರ ಏನಾದರೂ ಮಾಡ್ಕೊಳ್ಳೋಣ ಅನ್ನುವಂತಹವರು ಎಲ್ಲ ರಾವಣನ ತರಹ ನಾನು ಸಂತೋಷವಾಗಿರ್ಬೇಕಾದ್ರೆ ಈ ಪ್ರಾಪಂಚಿಕ ವಸ್ತುಗಳನ್ನ ಗಳಿಸ್ಬೇಕು, ಅವುಗಳನ್ನ ನಾನು ವಶಪಡಿಸ್ಕೊಂಡ್ರೆ ನಾನು ಸಂತೋಷವಾಗಿರಬಹುದು ಅಂತ. ಸಂತೋಷವಾಗಿರಬಹುದು ಅನ್ನೋದು ಮೂಲಭೂತವಾದಂತಹ ಆ ಒಂದು ಭಾವನೆ ಯಾಕೆ ಬಂತು ಅಂತಂದ್ರೆ, ಈ ಆತ್ಮ ಅನ್ನೋದಕ್ಕೆ ಸ್ವರೂಪ ಲಕ್ಷಣ ಅನ್ನೋದು ಸಚ್ಚಿದ್ ಆನಂದ. ಅದು ಮರೆಮಾಚಲ್ಪಟ್ಟಿರೋದ್ರಿಂದ ಅವ್ರ ಒಳಗಡೆ ಇದೆ, ಆ ಭಯಕ್ಕೆ ಬರುತ್ತೆ. ಆದ್ರೆ ಹೇಗೆ ಆ ಆನಂದದಲ್ಲಿ ನಾನು ನಿಲ್ಬೇಕು ಅಂತಂದ್ರೆ ಗೊತ್ತಿಲ್ಲ. ಅದಕ್ಕೆ ಹೊರಗಡೆ ವಸ್ತುಗಳನ್ನ ನಾವು ಆಶ್ರಯಿಸೋದು, ಅವುಗಳನ್ನ ಪಡ್ಕೊಂಡ್ರೆ ನನಗೆ ಸುಖ ಸಂತೋಷ ಬರುತ್ತೆ ಅಂತ. ಆದ್ರೆ ಒಂದಿನ ಗೊತ್ತಾಗತ್ತೆ, ಇದರಿಂದ ಅಲ್ಲ ಇರೋದು ಸಂತೋಷ ಅಂತಂದ್ಬಿಟ್ಟು, ಸಂತೋಷ ಆನಂದ ಅನ್ನೋದು ನನ್ನಲ್ಲಿರುವಂತಹದ್ದು ಅಂತಂದ್ಬಿಟ್ಟು ತಿಳ್ಕೊಳ್ತೀವಿ. ಯಾವಾಗ ಈ ಸಾತ್ವಿಕ ಗುಣ ಅನ್ನೋದು ಪ್ರಧಾನವಾದಾಗ, ಈ ಏನು ತಮೋ ಗುಣ ಮತ್ತು ರಜಸ್ ಎರಡನ್ನು ಪ್ರಪಂಚವನ್ನೇ ತೋರಿಸುತ್ತೆ. ಅಂದ್ರೆ ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅನ್ನುವ ಹಂತದಲ್ಲೇ ಇರುತ್ತೆ. ಇಲ್ಲ ಇದಕ್ಕಿಂತ ಉತ್ತಮವಾದದ್ದು ಏನೋ ಇದೆ ನನ್ನಲ್ಲಿ ಅನ್ನುವ ಒಂದು ಯೋಚನೆ ಅನ್ನೋದು ಬರ್ಬೇಕಾದ್ರೂ ಸಹ ಸಾತ್ವಿಕ ಗುಣ ಬೇಕು. ಆವಾಗ ಸಾತ್ವಿಕ ಗುಣದಲ್ಲಿ ನಿಂತಾಗ ಧರ್ಮ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾರೆ. ಆ ಧರ್ಮ ಕಾರ್ಯಗಳನ್ನ ಮಾಡಿದಾಗ ಸ್ವಲ್ಪ ಪುಣ್ಯವನ್ನ ಗಳಿಸ್ತಾರೆ. ಆ ಪುಣ್ಯವನ್ನ ಗಳಿಸಿದಾಗ ನಿಮ್ಮ ಜೀವನದಲ್ಲಿ ಗುರುಗಳು ಬರ್ತಾರೆ, ಅವ್ರು ಹೇಳ್ಕೊಡ್ತಾರೆ. ಹೀಗೆ ಶಾಸ್ತ್ರಗಳಲ್ಲಿ ಋಷಿ ಮುನಿಗಳಿಗೆ ಗೋಚರವಾಗಿರುವಂತಹ ಈ ವೇದ ಮಾತೆ ಏನು ಹೇಳಿದಾಳೋ ಅದನ್ನ ಋಷಿಗಳು ಬರ್ದಿಟ್ಟಿದ್ದಾರೆ. ಅದನ್ನ ಈ ಗುರುಗಳು ನಮ್ಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ನಮ್ಗೆ ಆತ್ಮಜ್ಞಾನ ಬರೋದು. ಇಲ್ಲ ಅಂತಂದ್ರೆ ನಮ್ಗೆ ಯಾವ ರೀತಿಯಲ್ಲೂ ಆತ್ಮಜ್ಞಾನ ಬರೋದಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚ ವಸ್ತುಗಳಿಂದ ಆತ್ಮಜ್ಞಾನ ಬರೋದು ದುಸ್ಸರ. ಹೀಗೆ ಪುಣ್ಯವನ್ನು ಗಳಿಸಿದಾಗ ನಮಗೆ ಈ ರೀತಿಯ ಜ್ಞಾನ ಅನ್ನೋದು ಲಭ್ಯವಾದಾಗ ನನ್ನ ನಿಜ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ಮತ್ತೆ ಎಲ್ಲವನ್ನು ಎನ್ಕ್ವೈರಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ. ನಾನು ಅಂದ್ರೆ ಯಾರು, ಈ ನಿಜವಾಗ್ಲೂ ನಾನು ದೇಹನ, ಈ ಮನಸ್ಸ, ಬುದ್ಧಿನ ಅಂತ. ಅದಕ್ಕೆ ಎಲ್ಲ ಒಂದು ಪ್ರಕ್ರಿಯೆಗಳು ಅಂತ ಇರುತ್ತೆ. ಅದೆಲ್ಲ ಡೀಟೈಲ್ ಆಗಿ ಎಲ್ಲಾದ್ರೂ ಬಂದಾಗ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಂದಾಗ ತಿಳಿಸ್ಕೊಡ್ತೀನಿ. ಆ ಪ್ರಕ್ರಿಯೆಗಳ ಮೂಲಕ ನಾನು ಈ ದೇಹ ಅಲ್ಲ, ಈ ಮನಸ್ಸಲ್ಲ, ಈ ಬುದ್ಧಿ ಅಲ್ಲ ಅಂತ ತಿಳ್ಕೊಂಡು, ಹಾಗಾದ್ರೆ ಇವೆಲ್ಲನೂ ಇಲ್ಲ ಅಂತಂದ್ರೆ ಏನಿದೆ, ಏನು ಇಲ್ಲ ಅಂತ ಶೂನ್ಯನ? ಹಾಗಲ್ಲ, ಇವೆಲ್ಲನೂ ಬದಲಾವಣೆ ಆಗ್ತಾ ಇದೆ. ಆ ಬದಲಾವಣೆಯನ್ನ ನೋಡ್ತಾ ಇರೋನು ನಾನು ಅನ್ನೋದು, ಆ ಸತ್ಯ ಅನ್ನೋದು ಗೊತ್ತಾಗತ್ತೆ. ಅದು ಜ್ಞಾನ. ಅದು ಭಕ್ತಿಯಿಂದ ಸಹ ನಾವು ಆ ಜ್ಞಾನವನ್ನ ಪಡಿಬೋದು. ಭಕ್ತಿಯಿಂದ ಶುದ್ಧವಾಗತ್ತೆ ಮನಸ್ಸು ಅನ್ನೋದು, ಶುದ್ಧವಾಗತ್ತೆ. ಇಲ್ಲಿ ಒಂದು ರಜೋಗುಣದಲ್ಲಿ ಇರ್ಬೇಕಾದ್ರೆ ಮತ್ತೆ ತಮೋಗುಣದಲ್ಲಿ ಇರ್ಬೇಕಾದ್ರೆ ಮನಸ್ಸೆಲ್ಲ ಕಲುಷಿತವಾಗಿರುತ್ತೆ. ಆ ಕಲುಷಿತವಾದ ಮನಸ್ಸಿನಲ್ಲಿ ಈ ದೈವಿ ಭಾವನೆಗಳು ಬರೋದು ಕಷ್ಟ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಏನಾದ್ರೂ ಸಂಶಯ ಇದೆಯಾ? ಇಲ್ಲ ಮಾ, ಮುಂದೆ ಹೋಗೋಣ. ಖಂಡಿತ ಮಾ. ಈ 15ನೇ ಶ್ಲೋಕ.
ನ ಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ಮಾಯೆಯಿಂದ ಅಪಹರಿಸಲ್ಪಟ್ಟ ಜ್ಞಾನವುಳ್ಳ ಅಸುರ ಭಾವವನ್ನು ಅನುಸರಿಸುವ ನರಾಧಮರಾದ ದುಷ್ಕರ್ಮಿಗಳು ನನಗೆ ಶರಣಾಗುವುದಿಲ್ಲ. ಪದಶಃ ಅರ್ಥ: ನ ಅಲ್ಲ ಮಾಂ ನನಗೆ, ದುಷ್ಕೃತಿನಃ ದುಷ್ಟರು, ಮೂಢ ಅಜ್ಞಾನಿಗಳು, ಪ್ರಪದ್ಯಂತೆ ಶರಣಾಗತಿ, ನರ ಆಧಮ ಸೋಮಾರಿಯಾಗಿ ತನ್ನ ಕೆಳಮಟ್ಟದ ಸ್ವಭಾವವನ್ನು ಅನುಸರಿಸುವವನು, ಮಾಯೆಯ ದೇವರ ಭೌತಿಕ ಶಕ್ತಿಯಿಂದ ಅಪಹೃತ ಜ್ಞಾನ ಭ್ರಮಿತ ಬುದ್ಧಿಯುಳ್ಳವರು, ಆಸುರಂ ರಾಕ್ಷಸ ಭಾವಂ ಪ್ರಕೃತಿ ಆಶ್ರಿತಾಃ ಶರಣಾಗತಿ. ಇದರ ಪ್ರಶ್ನೆಯನ್ನು ನೋಡ್ಬಿಡೋಣ. ಈ ಶ್ಲೋಕದಲ್ಲಿ ಯಾರು ಭಗವಂತನಿಗೆ ಶರಣಾಗುವುದಿಲ್ಲ ಎಂದಿದ್ದಾರೆ, ಇಲ್ಲಿ ಹೇಳಿದ್ದಾರೆ ಅಲ್ವಾ, ಯಾರಾಗಲ್ಲ. ಮಾಯೆಯಿಂದ ಅಪಹರಿಸಲ್ಪಟ್ಟ ಅವರು, ಅಂತಹ ಅವರಿಗೆ ಆಸುರಿ ಭಾವ ಇರುತ್ತೆ. ಅಂಥವರು ನರಾಧಮರು, ದುಷ್ಕರ್ಮಿಗಳು ಆಗಿರ್ತಾರೆ. ಅವರು ನನಗೆ ಶರಣಾಗಲ್ಲ ಅಂತ ಹೇಳ್ತಾರೆ. ಇದು ಸ್ವಲ್ಪ ವಿವರವಾಗಿ ತಿಳಿಸ್ತೀರಾ ಉಷಾಜಿ? ಮ್ಯಾಮ್ ಅದೇ ಹೇಳ್ದಂಗೆ ಈಗಾಗ್ಲೇ ಒಂದಷ್ಟು ಕೋಪ, ತಾಪ, ಅಸೂಯೆಗಳು ಎಲ್ಲ ತ್ರಿಗುಣಗಳಲ್ಲಿ ಎಲ್ಲಾ ಇದನ್ನು ಕೂಡ ಅತ್ಯಂತ ಸುಖಿಯಾಗಿದ್ದೀನಿ ಅನ್ನೋನು, ಕೋಪಿಷ್ಟ, ಇಲ್ಲಿ ಇದ್ರಲ್ಲಿ ಕೊಟ್ಟಂಗೆ ಇವ್ರು ಯಾರನ್ನು ಅಂದ್ರೆ ಲೌಕಿಕವಾಗಿರ್ತಾರೆ. ಆತ್ಮಾವಲೋಕನ ಅನ್ನೋದು ಅವರಲ್ಲಿ ಇರೋದೇ ಇಲ್ಲ. ಪ್ರಾಪಂಚಿಕ ಸುಖ ಭೋಗಗಳಲ್ಲಿ ಅದೇ ಸುಖ, ಅದೇ ಇದು ಇದ್ರಲ್ಲಿ ಇಟ್ಬಿಟ್ಟಿರ್ತಾರೆ. ಅವ್ರುಗಳು ದೇವರನ್ನ ಅಂದ್ರೆ ಆ ಜ್ಞಾನ ಪಡೆಯೋದಿಕ್ಕೆ ಅರ್ಹರು ಅಲ್ಲ, ಅವ್ರು ಮುಂದಕ್ಕೆ ಹೋಗೋದಿಕ್ಕೂ ಸಾಧ್ಯ ಇಲ್ಲ ಅನ್ನೋದ. ಮುಂದೆ ಹೋಗಲ್ಲ. ಇಲ್ಲಿ ನೋಡಿ, ಈ ಅರಿಷಡ್ ವರ್ಗಗಳನ್ನೆಲ್ಲ ಹೊತ್ಕೊಂಡಿದ್ರೆ ಮತ್ತೆ ನಾವು ನಿಜವಾದ ನಮ್ಮ ನಿಜ ಸ್ವರೂಪವನ್ನ ತಿಳ್ಕೊಳ್ಳೋದಕ್ಕೆ ಆಗಲ್ಲ. ಈ ಲಗೇಜ್ ಎಲ್ಲ ಬಿಟ್ಟು ಬಿಡಿ, ನೀವು ಮೇಲಕ್ಕೆ ಎತ್ತರಕ್ಕೆ ಹೋಗ್ಬೇಕು ಅಂತಂದ್ರೆ ಈ ಲಗೇಜ್ ಎಲ್ಲ ಬಿಟ್ಟಾಕಿ ಮುಂದೆ ಪ್ರಯಾಣ ಮಾಡಿದ್ರೆ ಈ ಭಗವಂತ ಸಿಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ರತ್ನಾಜಿ? ಹಾ ಮ್ಯಾಮ್, ಎಲ್ಲ ಆಲ್ಮೋಸ್ಟ್ ನಿಮ್ಮ ವಿವರಣೆ ಎಲ್ಲ ಇತ್ತು ಮ್ಯಾಮ್. ಅಂಡ್ ಇದಕ್ ಮುಂಚೆ ಡಿಸ್ಕಸ್ ಮಾಡಿದಾಗ್ನು ಎಲ್ಲ ಆಲ್ಮೋಸ್ಟ್ ಕವರ್ ಆಗ್ಬಿಟ್ಟಿದೆ. ಹೌದು. ಏನು ಹೇಳೋಂಗಿಲ್ಲ ಅನ್ಕೋತೀನಿ. ಸೊ ನಂಗ ಅರ್ಥ ಆದಂಗೆ ಉಷಾಜಿ ಹೇಳ್ದಂಗೆ ಇವಾಗ ರಾವಣ ಅವರು ಹಂಗೆ ಅಲ್ವಾ ಬದುಕಿದ್ದು, ನಾನೇ ರಾಜ, ಸೊ ನಾನು ಯಾರನ್ನ ಕರ್ಕೊಂಡ್ ಬಂದ್ ಇಟ್ಕೊಂಡ್ರು ಅಥವಾ ನನ್ನನ್ನ ನಾನ್ ಯಾರೂ ಏನೂ ಮಾಡಕ್ ಆಗಲ್ಲ ನಂಗೆ, ಯಾಕಂದ್ರೆ ನಾನು ಅಷ್ಟು ಪರಾಕ್ರಮಿ, ಇಲ್ಲಿ ನಾನು ಇಷ್ಟು ಸೈನ್ಯಗಳನ್ನ ಇಟ್ಕೊಂಡಿದೀನಿ, ನಂದು ದೊಡ್ಡ ರಾಜ್ಯ ಕಟ್ಟಿದೀನಿ, ನನ್ನನ್ನು ಯಾರು ನಾಶ ಮಾಡಕ್ಕಾಗಲ್ಲ ಅನ್ನೋ ಭ್ರಮೆಲೆ ಬದುಕಿದ್ದವ್ರು. ಅವ್ರು ಅದನ್ನೆಲ್ಲ ಬಿಟ್ಟಿದ್ರೆ ಅವರು ಸಾವು ಆಗ್ತಾ ಇರ್ಲಿಲ್ಲ. ಶ್ರೀರಾಮಚಂದ್ರ ಅವ್ರಿಗೆ ಯುದ್ಧ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಆದ್ರೆ ಅವ್ರ ಆ ಮಾಯೆಯಿಂದ ಆಚೆ ಬರ್ದೇ ಇರೋದ್ರಿಂದಾನೇ ಅಷ್ಟೆಲ್ಲ ಆಗಿದ್ದು. ಮಾಯೆಯಿಂದ ಆಚೆ ಬಂದಿದ್ರೆ ಅವ್ರು ಪರಮಾತ್ಮನಲ್ಲಿ ಶರಣಾಗಿ ಹೋಗ್ತಾ ಇದ್ರು, ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಿದ್ರು. ಅವ್ರು ಇರೋದನ್ನೇ ನಾನು ಆಲ್ರೆಡಿ ಗಳಿಸಿರೋದೇ ದೊಡ್ಡದು ಅಂತ ಅವ್ರು ತಿಳ್ಕೊಂಡ್ಬಿಟ್ರು. ಆದ್ರೆ ಇದಕ್ಕಿಂತ ದೊಡ್ಡದಿದೆ ಅಂತ ಅವ್ರಿಗೆ ಅರಿವಿಗೆ ಬರ್ಲೇ ಇಲ್ಲ ಮ್ಯಾಮ್. ಅದೇ ಮಾಯೆ. ಈ 3 ಗುಣಗಳು ಮಾಯೇನೆ. ಹಾ ಮ್ಯಾಮ್. ಏನು ಈ ಒಂದು ಸಾತ್ವಿಕ ಗುಣ ಆಗ್ಬೋದು, ರಜೋಗುಣ ಆಗ್ಬೋದು, ತಮೋಗುಣ ಆಗ್ಬೋದು. ತಮೋಗುಣ, ರಜೋಗುಣ ಏನ್ ಮಾಡುತ್ತೆ ಅಂತಂದ್ರೆ, ತಮೋಗುಣ ನನ್ನನ್ನ ಯಾರು ಅನ್ನೋದನ್ನ ಮರೆಸ್ಬಿಡುತ್ತೆ. ಇಲ್ಲಾಂದ್ರೆ ನಾನು ಈ ಪ್ರಪಂಚದಲ್ಲಿ ಯಾವಾಗ್ಲೂ ಈ ತರ ಇರಲ್ಲ, ಪ್ರಾಪಂಚಿಕ ವ್ಯವಹಾರಗಳನ್ನ ಮಾಡಲ್ಲ ಅಂತಂದ್ಬಿಟ್ಟು ಅದು ಮಾಯೆಯ ಒಂದು ಗುಣ. ಇಲ್ಲಿ ಎಲ್ಲ
ನಿರ್ಮಾಣವಾಗಿರೋದು ಈ ಮಾಯೆಯಿಂದಾನೆ. ಈ ಪ್ರಪಂಚ ಈ ರೀತಿಯಲ್ಲಿ ತೋರ್ಕೊಳ್ತಾ ಇರೋದು ಅಲ್ವಾ. ನಿಜವಾಗ್ಲೂ ಪರಮಾತ್ಮನನ್ನ ತಿಳಿಬೇಕು ಅಂತಂದ್ರೆ ಈ 3 ಗುಣಗಳನ್ನು ದಾಟಿ ಹೋಗ್ಬೇಕು. ಸಾತ್ವಿಕ ಗುಣ ಒಳ್ಳೇದು ಅಂತ ಹೇಳಿದ್ವಿ ಅಲ್ವಾ, ಅದು ಎತ್ತರಕ್ಕೆ ತಗೊಂಡು ಹೋಗುತ್ತೆ. ಅದು ಸಹ ಸರಪಳಿಯೇ. ತಮೋಗುಣ ಕಬ್ಬಿಣದ ಸರಪಳಿ ಆದ್ರೆ ರಜೋಗುಣ ಬೆಳ್ಳಿಯ ಸರಪಳಿ, ಮತ್ತು ಸಾತ್ವಿಕ ಗುಣ ಏನ್ ಮಾಡುತ್ತೆ, ಅದು ಚಿನ್ನದ ಸರಪಳಿ. ಸಾತ್ವಿಕರಾದ ತಕ್ಷಣ ನಾನು ಒಳ್ಳೆಯವನಾಗೋದೆ ಅಂತಂದ್ಬಿಟ್ಟು ಅವರು ಸಾಧನೆ ಅಥವಾ ಜ್ಞಾನವನ್ನ ಪಡೆಯೋದನ್ನ ನಿಲ್ಲಿಸ್ಬಿಡ್ತಾರೆ. ಹಾಗಾಗ್ಬಾರ್ದು. ಪೂರ್ತಿಯಾಗಿ ನಾನು ಯಾರು ಅನ್ನೋದನ್ನ ತಿಳ್ಕೊಳ್ಬೇಕು. ಆಗ ಪರಮಾತ್ಮ ಅಂದ್ರೆ ಏನು, ನಾನು ಅಂದ್ರೇನು, ನನಗೂ ಮತ್ತೆ ಈ ಪ್ರಪಂಚಕ್ಕೂ ಏನು ಸಂಬಂಧ, ಮತ್ತೆ ನಾನು ಪರಮಾತ್ಮ ಸ್ವರೂಪಿ ಹೇಗೆ. ನಾನು ಪರಮಾತ್ಮ ಸ್ವರೂಪಿ ಅಂತಂದ್ರೆ ನನಗೆ ಕನ್ವಿನ್ಸ್ ಆಗ್ಬೇಕಲ್ವಾ. ಅದಕ್ಕೆ ಎಲ್ಲ ಈ ಶಾಸ್ತ್ರಗಳಲ್ಲಿ ತಿಳಿ ಹೇಳಿದ್ದಾರೆ ಹೇಗೆ ನೀನು ಪರಮಾತ್ಮ ಸ್ವರೂಪಿ ಅಂತಂದ್ಬಿಟ್ಟು. ಆವಾಗ ಎಲ್ಲ ಗುಣಗಳನ್ನ ದಾಟೋದು ಈ ಜ್ಞಾನದ ಮೂಲಕ ದಾಟಬೇಕು. ಆಗ ಅಲ್ಲಿ ಇರುವುದು ಬರೀ ಪರಮಾತ್ಮ ಮಾತ್ರ ಅನ್ನೋದು ನಮಗೆ ಜ್ಞಾನಪೂರ್ವಕವಾಗಿ ತಿಳಿಯುತ್ತೆ. ನಮಗೆ ಅನುಭವ ಪೂರ್ವಕವಾಗಿ ತಿಳಿಯಲ್ಲ, ಜ್ಞಾನಪೂರ್ವಕವಾಗಿ ತಿಳಿಯುತ್ತೆ. ಹಾಗೆ ಅದಕ್ಕೆ ಶುದ್ಧ ಮಾಡ್ಕೊಳ್ಬೇಕು. ಎಲ್ಲ ಈ ಅರಿಷಡ್ ವರ್ಗಗಳನ್ನ ತೆಗ್ದಾಕ್ಬೇಕು. ಸೋಂಬೇರಿತನ ಏನು ಇದ್ರೆ ಅದನ್ನ ಬಿಟ್ಟು ಹಾಕ್ಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೆ ಸಾತ್ವಿಕ ಗುಣಕ್ಕೆ ಬಂದ ಮೇಲೆ ನಿಜವಾಗ್ಲೂ ಏನು ಅಂತ, ಸತ್ಯ ಏನು ಅನ್ನೋದನ್ನ ಕಂಡುಹಿಡಿಯೋ ಕಡೆ ಹೋಗ್ಬೇಕು. ಆಗ ಏನ್ ಸಿಗುತ್ತೆ ಹೇಳಿ ಮ್ಯಾಮ್? ಸಾತ್ವಿಕ ಗುಣದಿಂದ ದಾಟು ಹೋಗ್ಬೇಕು ಅಂತ ಹೇಳ್ದೆ ಅಲ್ವಾ. ಅವಾಗ ಏನ್ ಸಿಗುತ್ತೆ? ಜ್ಞಾನ ಮತ್ತೆ ನಮ್ಮ ಆತ್ಮ ಅವಲೋಕನ. ಅದ ಅರಿವು ಆಗತ್ತ ಅಂತ ಮ್ಯಾಮ್. ನಾನೇ ಆತ್ಮ, ನಾನೇ ಪರಮಾತ್ಮ ಸ್ವರೂಪಿ ಅಂತ ಅವಾಗ ಏನಾಗುತ್ತೆ, ಶಾಂತಿ ಸಮಾಧಾನ ಅನ್ನೋದು ಸಿಗುತ್ತೆ. ಅದೇ ಮುಕ್ತಿ ಅನ್ನೋದು ಅಷ್ಟೇನೆ. ಏನೋ ಒಂದು ಬೆಳಕು ಬರುತ್ತೆ ಅಥವಾ ಏನೋ ಕಾಣಿಸ್ಕೊಡುತ್ತೆ, ಅದು ಇದು ಸಾಕ್ಷಾತ್ಕಾರ ಅಂತ ಅನ್ನೋದು ತಪ್ಪು ಕಲ್ಪನೆ ಅನ್ನೋದು ಈ ವೇದಾಂತ ಎಲ್ಲ ಗ್ರಂಥಗಳಲ್ಲೂ ತಿಳಿಸಿರುವಂತಹದ್ದು. ಯಾರೋ ಕೆಲವರು ಹೇಳ್ತಾರೆ ಅದು ಅನುಭವ ಆಗುತ್ತೆ, ಇದು ಅನುಭವ ಆಗುತ್ತೆ, ಅಥವಾ ದೇವ್ರ ಹತ್ರ ನಾನು ಮಾತಾಡ್ದೆ, ಈ ಒಂದು ಶ್ರೀನಿವಾಸನ್ ಜೊತೆಲೆ ಮಾತಾಡ್ದೆ, ಕಾಳಿ ಜೊತೆ ಮಾತಾಡ್ದೆ ಅಂದ್ರೆ ಅದೆಲ್ಲವೂ ಭ್ರಮೆನೆ. ಈ ರೀತಿಯಲ್ಲಿ ಏನು ವೇದ ಮಾತೆ ಏನು ಹೇಳಿದಾಳೋ ಅದನ್ನ ತಿಳ್ಕೊಳ್ಳೋದ್ರಿಂದ, ಮತ್ತೆ ಈ ಭಗವದ್ಗೀತೆಯಲ್ಲಿ ಎಲ್ಲವೂ ವೇದಗಳ ಸಾರವೇ ಇರೋದು. ಹಾಗಾಗಿ ಭಗವದ್ಗೀತೆಯನ್ನ ತಿಳ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಮ್ಮ ಸ್ವರೂಪವನ್ನು ನಾವು ತಿಳಿದುಕೊಳ್ಬಹುದು. ಶ್ರೀಕೃಷ್ಣನೇ ಎಲ್ಲೆಡೆಯೂ ಇರೋದು ಅಂತ ತಿಳ್ಕೊಳ್ಬೇಕು. ಆ ಶ್ರೀಕೃಷ್ಣನ ಅಂದ್ರೆ ದೇವಕಿ ಪುತ್ರ ಶ್ರೀಕೃಷ್ಣ ಅಲ್ಲ, ನಮ್ಮ ನಿಮ್ಮ ಎಲ್ಲರಲ್ಲೂ ಇರುವಂತಹ ಶ್ರೀಕೃಷ್ಣ. ಹೇಗೆ ಮಣಿಗಣ ಇವ ಅಂತ ನೋಡಿದ್ವಲ್ಲ, ಹಾಗೆ ಎಲ್ಲದರಲ್ಲೂ ವ್ಯಾಪಿಸಿರುವಂತಹದ್ದು ಆ ಪರಮಾತ್ಮನೇ. ಇದ್ರಲ್ಲಿ ಏನು ಸಂಶಯ ಇಲ್ಲ ಅಂತ ಅನ್ಕೊಳ್ತೀನಿ ಅಲ್ವಾ ನಿಲ್ಸನ್? 3 ಗುಣಗಳಲ್ಲಿ ನಾವು ಮೊದ್ಲಿಗಿರೋದನ್ನ, ಅದೇ ನೀವ್ ಹೇಳ್ದಂಗೆ ನಾನು ಒಳ್ಳೆಯವನಲ್ವಾ, ಸೊ ನಾನು ಒಳ್ಳೆ ಕಾರ್ಯ ಮಾಡ್ತಿದ್ದೀನಿ ಅಂತಾನೋ, ಅಥವಾ ಮಾಡ್ಬಿಟ್ರೆ ಮುಂದೆ ಹೋಗಕ್ ಆಗಲ್ಲ, ಆತ್ಮ ಅವಲೋಕನ ಆಗಲ್ಲ, ನಾನು ಪರಬ್ರಹ್ಮ ಸ್ವರೂಪಿ ಅನ್ನೋದು ಅರ್ಥ ಆಗಲ್ಲ ಅಂತ. ಅದು ನಿಜ. ಈಗ ನಾವ್ ಅನ್ಕೊಂಡಂಗೆ ನಾನ್ ಬರೀ ಅವಾಗಿಂದ ಉದಾಹರಣೆ ಕೊಟ್ಟಿದ್ದು ನಿಮ್ಗೆ ರಾವಣಂದೇನೆ. ನಾನ್ ಅನ್ಕೋತಾ ಇದ್ದೆ ಆ ಉನ್ನತ ಸ್ಥಾನದಲ್ಲಿರೋರು ಅವ್ರ ಏನು ತೊಂದ್ರೆ ಇಲ್ಲ, ಅಂದ್ರೆ ಅವ್ರು ಇನ್ನೇನ್ ಎಲ್ಲಾ ಕಲ್ತ್ಬಿಟ್ಟಿದ್ದಾರೆ, ಇನ್ನೇನು ಮಾಡೋದ್ ಬೇಡ ಅನ್ನೋ ಮೈಂಡ್ ಸೆಟ್ ಇತ್ತು. ಬಟ್ ಈಗ ನೀವ್ ಹೇಳಿದ್ಮೇಲೆ ಅದು ಹೋಯ್ತು. ಸೊ ಎಲ್ಲಾರ್ದು ಮಾಯೆಯಿಂದಾನೇ ಬದುಕ್ತಿದೀವಿ ಅಷ್ಟೇ.
ಅದಕ್ಕೆ ಆತ್ಮಜ್ಞಾನ ಏನಿದ್ರು ಈ ವೇದಾಂತ ವಾಕ್ಯಗಳಿಂದಲೇ ಕೇಳಿ ತಿಳ್ಕೊಳ್ಬೇಕು. ಆವಾಗ ನಾನು ಪರಮಾತ್ಮ ಸ್ವರೂಪಿ ಅನ್ನೋದು ದೃಢಪಡಿಸ್ಕೊಳ್ಬೇಕು. ಆಮ ಅಂದ್ರೆ ಅವಾಗ ಮೂರು ಗುಣಗಳನ್ನ ದಾಟಿ ನಿಲ್ತೀವಿ. ಪರಮಾತ್ಮನಿಗೆ ಗುಣಗಳಿಲ್ಲ. ಈ ಮಾಯೆ ಅನ್ನೋದು ಪರಮಾತ್ಮನನ್ನ ಆತ್ಮನನ್ನ ಆಶ್ರಯಿಸಿದೆ. ಆದ್ರೆ ಹೌದು ಹೌದು ಪರಮಾತ್ಮ ಮಾಯೆಯನ್ನ ಆಶ್ರಯಿಸಿಲ್ಲ. ಆದ್ರೆ ಮೂಲತಃ ಇವಾಗ ಆ ಏನು ಪ್ರಳಯ ಆಯ್ತು. ಪ್ರಳಯ ಆದಾಗ ಈ ಮಾಯೆ ಏನು, ಈ ಜಗತ್ತು ಏನು ಇರಲ್ಲ, ಜಗತ್ತು ಇರಲ್ಲ. ಆದ್ರೆ ಮಾಯೆ ಎಲ್ಲಿ ಹೋಯ್ತು? ಆಗ ಪರಮಾತ್ಮನಲ್ಲೇ ಸೇರ್ಕೊಂಡ್ಬಿಟ್ಟಿರುತ್ತೆ. ಮಾಯೆ ಎಲ್ಲಿಂದನೋ ಹೊರಗಡೆಯಿಂದ ಬಂದಿರಲ್ಲ, ಅದು ಪರಮಾತ್ಮನಲ್ಲಿರುವಂತಹ ಶಕ್ತಿನೇ. ನಾವು ಶಕ್ತಿ ಅಂತ ಅಂದ್ಬಿಟ್ಟು ದುರ್ಗೆನೆಲ್ಲ ಪೂಜೆ ಮಾಡಲ್ವಾ? ಈ ಹೊರಗಡೆ ಎಲ್ಲ ಮ್ಯಾಟರ್ ಏನು ಕಾಣಿಸುತ್ತೆ ಅದೆಲ್ಲ ಅದು ಪರಮಾತ್ಮನ ಶಕ್ತಿನೇ. ಆದ್ರೆ ಅದೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ಆ ಬದಲಾವಣೆಯನ್ನೇ ನಿಜ ಅಂತಂದ್ಬಿಟ್ಟು ನಾವು ಭ್ರಮೆಗೊಳಗಾಗ್ತೀವಿ. ಆ ಭ್ರಮೆಗೊಳಗಾಗೋದನ್ನ ತಪ್ಪಿಸುತ್ತೆ. ನಾವು ಶಾಂತಿ ಸಮಾಧಾನದಿಂದ ಇರ್ತೀವಿ. ಅದೇ ಮುಕ್ತಿ. ಬಂಧನ ಎಲ್ಲಿ ಬಂತು? ನಾನು ದೇಹ ಮನಸ್ಸು ಬುದ್ಧಿ ಅಂತ ಅನ್ಕೊಂಡಾಗ ತಾನೆ, ನಾನು ಇಷ್ಟಕ್ಕೆ ಸೀಮಿತ ಅನ್ಕೊಂಡಾಗ ನನಗೆ ಬಂಧನ ಇಲ್ಲ. ಎಲ್ಲವೂ ಆತ್ಮ, ನಾನು ಆತ್ಮ ಅನ್ಕೊಂಡಾಗ ಎಲ್ಲೆಡೆ ವ್ಯಾಪಕವಾಗಿರುವಂತಹ ಆತ್ಮ ನಾನು ಅಂತ ಅನ್ಕೊಂಡಾಗ ಸೀಮಿತತೆ ಅನ್ನೋದು ಇಲ್ಲ. ಅದನ್ನ ದಾಟಿ ಹೋಗಿರ್ತೀವಿ ಅನ್ನೋದು ಇಲ್ಲಿ ಅದಕ್ಕೆ ಆ ಮೂರನ್ನು ಸಹ ಸರಪಳಿಗಳು ಅಂತಾನೆ ಹೇಳೋದು. ಸಾತ್ವಿಕ ಗುಣಕ್ಕೆ ಬಂದ್ಬಿಟ್ಟಿದ್ವಿ ಇನ್ನೇನು ಇಲ್ಲ ಅಂತ ಅಂದ್ಬಿಟ್ಟಲ್ಲ. ಅಲ್ಲಿ ಧರ್ಮ ಕಾರ್ಯಗಳನ್ನ ಮಾಡ್ತಾರೆ, ಮತ್ತೆ ಪೂಜೆ ಪುನಸ್ಕಾರ ಭಕ್ತಿ ಎಲ್ಲವೂ ಇರುತ್ತೆ. ಅದನ್ನ ಏನ್ ಗಳಿಸ್ತಾರೆ ಅವರು? ಪುಣ್ಯವನ್ನ ಗಳಿಸ್ತಾರೆ. ಪುಣ್ಯವನ್ನ ಗಳಿಸಿದಾಗ ಮೃತ್ಯು ಆದಾಗ, ಅಂದ್ರೆ ದೇಹ ತ್ಯಾಗ ಮಾಡದ್ಮೇಲೆ ಹೇಳ್ತಾರೆ ಪುಣ್ಯ ಲೋಕಗಳಿಗೆ ಹೋಗ್ತಾರೆ. ಅಂದ್ರೆ ನಾವ್ ಏನು ಸ್ವರ್ಗ ಅಂತ ಎಲ್ಲ ಹೇಳ್ತೀವಿ ಅಲ್ವಾ? ಆ ಸ್ವರ್ಗಕ್ಕೆ ಎಲ್ಲ ಹೋದ್ಮೇಲೆ ಆ ಪುಣ್ಯ ಖರ್ಚಾಗೋವರೆಗೂ ನಮ್ಮ ಬ್ಯಾಂಕ್ ಡೆಪಾಸಿಟ್ ತಗೊಂಡು ಹೋಗಿ ಅಲ್ಲಿ ಖರ್ಚು ಮಾಡ್ಕೊಂಡು ಬಂದ ಹಾಗೆ, ಎಲ್ಲೋ ಟೂರ್ ಹೋಗ್ಬಿಟ್ಟು ಎಲ್ಲ ಖರ್ಚು ಮಾಡ್ಕೊಂಡು ಕೊನೆಗೆ ಖಾಲಿ ಆಗುತ್ತಲ್ಲ, ಅವಾಗ ಮತ್ತೆ ಭೂಮಿಗೆ ಬರಬೇಕು. ಅಲ್ಲಿ ಮುಕ್ತಿ ಏನು ಸಿಗಲ್ಲ. ಮುಕ್ತಿ ಅಂತಂದ್ರೆ ಮತ್ತೆ ಈ ಜನ್ಮ ಅನ್ನೋದು ಮೃತ್ಯು ಅನ್ನೋದು ಇರಲ್ಲ. ಈ ಆತ್ಮಜ್ಞಾನವನ್ನ ಪಡೆದುಕೊಂಡು ನಾನು ನಿಜವಾಗ್ಲೂ ಬ್ರಹ್ಮ ಸ್ವರೂಪಿ ಅಂತ ದೃಢವಾಗಿ ನಿಂತವರಿಗೆ ನಮ್ಮ ಗುರೂಜಿಯವರೆಲ್ಲ ರಿಯಲೈಸ್ಡ್ ಮಾಸ್ಟರ್ಸ್ ಅಲ್ವಾ, ಅಂಥವ್ರಿಗೆಲ್ಲ ಮತ್ತೆ ಜನ್ಮ ಅನ್ನೋದು ಇರಲ್ಲ ಅಂತ ವೇದಾಂತ ಹೇಳುತ್ತೆ, ಭಗವದ್ಗೀತೆ ಹೇಳುತ್ತೆ. ನಿಲ್ಸೋಣ. ಹಾ ಮ್ಯಾಮ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.